ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನೀವೀಗ ನೋಡ್ತಾ ಇರೋದು NCERT ಜನರಲ್ ಸೈನ್ಸ್ ಇನ್ ಕನ್ನಡ. ಈಗ ನೀವು ಗ್ರಾವಿಟೇಷನ್ ಚಾಪ್ಟರ್ನ ಥರ್ಡ್ ಪಾರ್ಟ್ ನೋಡ್ತಾ ಇದ್ದೀರಾ. ಇದರಲ್ಲಿ ನಾವು ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಹಾಗೆ ಬಯಾನ್ಸಿ ಇವೆಲ್ಲವೂ ನಿಮಗೆ ಎಕ್ಸಾಮಿಗೆ ಕೇಳುವಂತಹ ಕ್ವಶನ್ಸ್ಗಳು ಈ ವಿಡಿಯೋದಲ್ಲಿದೆ. ಸೊ ಎಲ್ಲರೂ ಕಂಪ್ಲೀಟಾಗಿ ನೋಡಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ನೀವಿನ್ನೂ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ ಹೆಚ್ಚಿನ ಉಪಯೋಗಗಳನ್ನು ಪಡ್ಕೊಳ್ಳಿ. ಐಡಿಯಾಸ್ ಫೋರಮ್ನ ಕೋರ್ಸ್ಗಳ ವಿವರ, ಎಲ್ಲ NCERT ವಿಡಿಯೋಗಳು, ಎಲ್ಲ DSCRT ವಿಡಿಯೋಗಳು, ಹಾಗೆ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು, GK ಟ್ರಿಕ್ಸ್ ವಿಡಿಯೋಗಳು, ಹಾಗೆ 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ. ಮುಂದೆ ಇನ್ನೂ ಅನೇಕ ಕೋರ್ಸ್ಗಳನ್ನು ಸಹಿತ ಜಾಯಿನ್ ಮಾಡಲಾಗುವುದು. ಈಗ ನಿಮಗೆ ಈ ಎಲ್ಲ ಸಬ್ಜೆಕ್ಟ್ಸ್ಗಳ ಒಂದು ಪ್ಲೇ ಲಿಸ್ಟ್ ಮೂಲಕ ನಿಮಗೆ ಸಪ್ರೇಟಾಗಿ ಸೀರೀಸ್ ಆಗಿ ಸಿಗ್ತಾ ಹೋಗುತ್ತೆ. ನಿಮಗೆ ಜನರಲ್ ಸೈನ್ಸ್ ಬೇಕು ಅಂದರೂ ಸಹಿತ ನೀವು ಪ್ಲೇ ಲಿಸ್ಟ್ಗೆ ಹೋಗೋದ್ರ ಮೂಲಕ ಅಲ್ಲಿ ಜನರಲ್ ಸೈನ್ಸನ್ನು ನೀವು ಸರ್ಚ್ ಮಾಡಿ, ಆಗ ನಿಮಗೆ ಸಿಗುತ್ತೆ. ಅಲ್ಲಿ 6th ನಿಮಗೆ ಎಲ್ಲ ಚಾಪ್ಟರ್ಸ್ಗಳು ಕವರ್ ಆಗ್ತಾ ಇದೆ. ಈಗ ನಾವು ಪಾರ್ಟ್ 1 ಹಾಗೆ ಪಾರ್ಟ್ 2 ವಿಡಿಯೋಗಳಲ್ಲಿ ಗುರುತ್ವಾಕರ್ಷಣೆ ಅಂತ ಹಾಗಂದ್ರೇನು, ಅದನ್ನು ಕಂಡುಹಿಡಿದವರು ಯಾರು, ಹಾಗೆ ಕೆಲವೊಂದು ಎಕ್ಸಾಂಪಲ್ಸ್ಗಳ ಮೂಲಕ ನೋಡಿದ್ವಿ. ಹಾಗೆ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಒನ್, ಇದು ಸಹಿತ ನೋಡಿದ್ದೀರಾ. ಹಾಗೆ ಅದನ್ನು ಹೇಗೆ ನ್ಯೂಟನ್ಸ್ ಲಾಸ್ ಆಫ್ ಗ್ರಾವಿಟೇಷನ್ಗೆ ನಾವು ಈಕ್ವೇಟ್ ಮಾಡ್ಕೊಂಬಿಟ್ಟು ನೋಡ್ತಾ ಹೋಗಿದ್ವಿ. ಒಂದು ಈ ಪ್ರಾಮುಖ್ಯತೆಯನ್ನು ಸಹಿತ ನೋಡಿದ್ವಿ. ಜೊತೆಗೆ ಫ್ರೀ ಫಾಲ್, ಸ್ವತಂತ್ರ ಪತನ ಅಂತಂದ್ರೇನು, ಹಾಗೆ ಅದ್ರ ಮೂಲಕ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತಂದ್ರೇನು ಸಹಿತ ನೋಡಿದ್ವಿ. ಅದು ಯಾವಾಗ ಪಾಸಿಟಿವ್ ಇರುತ್ತೆ ಹಾಗೆ ಅದು ಯಾವಾಗ ನೆಗೆಟಿವ್ ಇರುತ್ತೆ ಅನ್ನೋದು ಸಹಿತ ನಿಮ್ಗೆ ಗೊತ್ತಿದೆ. ಅದೇ ರೀತಿಯಾಗಿ ರಾಶಿ ಅಂತ ಅಂದ್ರೇನು, ತೂಕ ಅಂತ ಅಂದ್ರೇನು, ಅವುಗಳಿಗೆ ಇರುವಂತಹ ವ್ಯತ್ಯಾಸವನ್ನು ಸಹಿತ ನೋಡಿದ್ದೀವಿ. ಹಾಗೆ ಇನ್ನು ಉಳಿದಿದ್ದು ವೆಯ್ಟ್ ಆಫ್ ಎನ್ ಆಬ್ಜೆಕ್ಟ್ ಆನ್ ದ ಮೂನ್, ಚಂದ್ರನ ಮೇಲಿದ್ದಾಗ ತೂಕ ಹೇಗಿರುತ್ತೆ ಅದಕ್ಕೆ ಒಂದು ರಿಲೇಷನನ್ನು ನೋಡಿದ್ವಿ. ಒಂದೆರಡು ಪ್ರಾಬ್ಲಮ್ಸ್ಗಳನ್ನು ಸಹಿತ ನೋಡಿದ್ವಿ. ಈಗ ನಾವು ಎಂಟರ್ ಆಗ್ತಾ ಇರೋದು ಥ್ರಸ್ಟ್ ಆ್ಯಂಡ್ ಪ್ರೆಷರ್, ನೂಕು ಬಲ ಮತ್ತು ಒತ್ತಡ. ಇದರಿಂದನೇ ನಾವು ಫಸ್ಟ್ ಇದನ್ನು ಓದಾದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಬಯೋಎನ್ಸಿ ಆಗಿರಬಹುದು, ಹಾಗೆ ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಆಗಿರಬಹುದು. ಇದನ್ನು ಫಸ್ಟ್ ನೀವು ಅರ್ಥ ಮಾಡ್ಕೊಂಡ್ರಿ ಅಂತಂದರೆ ಅದು ತುಂಬಾ ಈಸಿ ಆಗಿಬಿಡುತ್ತೆ ನಿಮಗೆ. ಈಗ ಥ್ರಸ್ಟ್ ಹಾಗಂದ್ರೇನು, ಫೋರ್ಸ್ ಆ್ಯಕ್ಟಿಂಗ್ ಆನ್ ಆ್ಯನ್ ಆಬ್ಜೆಕ್ಟ್ ಪರ್ಪೆಂಡಿಕ್ಯುಲರ್ಲಿ ಟು ದ ಸರ್ಫೇಸಸ್, ಇದನ್ನು ನಾವು ಥ್ರಸ್ಟ್ ಅಂತ ಹೇಳಿ ಕರಿತೀವಿ, ನೂಕು ಬಲ ಅಂತ ಹೇಳ್ತೀವಿ. ಗೊತ್ತಾಗ್ತಿಲ್ಲ ಅಂತಂದರೆ ನೋಡೋಣ. ಈಗ ನೋಟಿಸ್ ಬೋರ್ಡ್ ಇರುತ್ತೆ. ನೋಟಿಸ್ ಬೋರ್ಡ್ಗೆ ನೀವೇನೋ ಒಂದು ಪೇಪರ್ ಅಥವಾ ಒಂದು ಆರ್ಟಿಕಲ್ಸ್ಗಳನ್ನು ಪಿನ್ ಮಾಡ್ತಾ ಇದ್ದೀರಾ ಅಂತಂದರೆ ಅಲ್ಲಿ ನೀವು ನೋಡ್ತೀರಾ ಪಿನ್ನನ್ನು ಏನು ಮಾಡ್ತೀರಾ ನೀವು ಪರ್ಪೆಂಡಿಕ್ಯುಲರ್ ಆಗಿ ಅದನ್ನು ಸಿಗಿಸ್ತೀರಾ ನೀವು ಅಲ್ವಾ. ಅಲ್ಲಿ ಆ ಪಿನ್ನನ್ನು ಅಲ್ಲಿ ಫೋರ್ಸ್ ಎಷ್ಟಕ್ಕೆ ಆ್ಯಕ್ಟ್ ಆಗ್ತಿರುತ್ತೆ ಅಂತಂದರೆ ಅಲ್ಲಿ ಕೇವಲ ಆ ಪಿನ್ನನ್ನು ಒಂದು ಆ ಏರಿಯಾ ಎಷ್ಟು ಕವರ್ ಆಗ್ತಾ ಇರುತ್ತಲ್ಲ ಅದನ್ನಷ್ಟೇ ನಾವು ಕನ್ಸಿಡರ್ ಮಾಡಿರ್ತೀವಿ, ಹೌದಲ್ವಾ. ಅಂದರೆ ಹೀಗಿದೆ ಅಂತಂದರೆ ಪೇಪರ್ ಪಿನ್ಸ್ ಇರುತ್ತಲ್ಲ, ಇದಿಷ್ಟೇ ಏರಿಯಾನ ನಾವು ಕನ್ಸಿಡರ್ ಮಾಡಿರ್ತೀವಿ, ಹೌದಲ್ವಾ. ಅಲ್ಲೂ ಸಹಿತ ಏನಾಗಿದೆ, ಆ ಪ್ಲೇನಿಗೆ ಏನಾಗಿದೆ ಈ ಫೋರ್ಸ್ ಪರ್ಪೆಂಡಿಕ್ಯುಲರ್ ಆಗಿ ಆ್ಯಕ್ಟ್ ಆಗ್ತಿದೆ, ಗೊತ್ತಾಗ್ತಿದೆಯಾ. ಈಗ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ನ ತಗೊಳ್ಳೋಣ. ಒಂದಿರಲಿ ಜೊತೆ ಅಂದರೆ ಇದು ಯಾವುದೇ ಪೋಸ್ಟರ್ಗಳಾಗಿರಬಹುದು, ಆರ್ಟಿಕಲ್ಸ್ಗಳಾಗಿರಬಹುದು, ಅದ್ರ ಮೂಲಕ ನಿಮ್ಮ ಒಂದು ಪೇಪರ್ಗೆ ನೋಟಿಸ್ ಬೋರ್ಡ್ ಅಂತನಲ್ಲ ಯಾವುದಾದ್ರೂ ನೀವು ತಗೋಬೋದು. ಈಗ ಒಂದು ಲೂಸ್ ಸ್ಯಾಂಡ್ ಅಂತ ಹೇಳಿ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ NCERT ಬುಕ್ಕಲ್ಲಿ. ಈಗ ನೋಡ್ತೀರಾ ನೀವು ಮರಳು ನೋಡ್ತೀರಾ, ಮನೆ ಕಟ್ಟುವಾಗ ಅಲ್ಲಿ ಮರಳೆಲ್ಲ ಇರುತ್ತಲ್ಲ, ನೀವು ಅಲ್ಲಿ ನಿಂತ್ಕೊಂಡಾಗ ಏನಾಗುತ್ತೆ ಅದು ನೀವು ಒಳಗಡೆ ಹೋಗ್ತೀರಾ, ನೀವು ಒಂಥರ ಕಾಲೆಲ್ಲ ಒಳಗಡೆ ಹೋಗ್ತಾ ಇರುತ್ತೆ. ನೀವು ಆ ಮರಳು ಮೇಲೆ ನಡೀತಾ ಇದ್ರೂ ಸಹಿತ ಕಾಲು ಒಳಗಡೆ ಹೋಗ್ತಾ ಇರುತ್ತೆ, ಗೊತ್ತಾಗ್ತಿದೆಯಾ. ಅದೇ ರೀತಿಯಾಗಿ ನೀವು ಇದನ್ನು ಇನ್ನೂ ನೋಡ್ಬೋದು ಅಂತಂದರೆ ಡಿಫ್ರೆಂಟ್ ಹೈಟಲ್ಲಿ ನಾವು ನೋಡಬೇಕಾಗುತ್ತೆ. ಈಗ ಫಸ್ಟ್ ಫ್ಲೋರಲ್ಲಿ ನಿಂತ್ಕೊಂಡ್ಬಿಟ್ಟು ಗ್ರೌಂಡ್ ಫ್ಲೋರಲ್ಲಿ ನಿಂತ್ಕೊಳ್ಳಿ. ಗ್ರೌಂಡ್ ಫ್ಲೋರಲ್ಲಿ ನಿಂತ್ಕೊಂಡ್ಬಿಟ್ಟು ಒಂದು ಹೈಟಲ್ಲಿ ಹಾಕಿ ಅದೆಷ್ಟು ಆಳವಾಗಿ ಹೋಗುತ್ತೆ. ಆನಂತರ ಫಸ್ಟ್ ಫ್ಲೋರಲ್ಲಿ ನಿಂತ್ಕೊಂಡು ಹಾಕಿ ನೋಡಿ, ಆನಂತರ ಸೆಕೆಂಡ್ ಫ್ಲೋರಲ್ಲಿ ನಿಂತ್ಕೊಂಡು ಒಂದು ವಸ್ತುನ ಹಾಕಿ ನೋಡಿ. ಆಗೇನಾಗುತ್ತೆ ಡಿಫ್ರೆಂಟ್ ಆಫ್ ಅದು ಒಳಗಡೆ ಹೋಗೋದು ಸೈಜ್ ಏನಾಗಿರುತ್ತೆ ಚೇಂಜ್ ಆಗಿರುತ್ತಲ್ವ, ಡಿಸ್ಟೆನ್ಸ್ ಏನಾಗಿರುತ್ತೆ ಚೇಂಜ್ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಯಾಕೆ ನಾನು ಕಾಲಿಟ್ಟಾಗ ಮರಳು ಒಳಗಡೆ ನಾನು ಈಸಿಯಾಗಿ ಅದು ನನ್ನ ಕಾಲು ಹಿಡ್ಕೊಳ್ಳುತ್ತಲ್ಲ, ಯಾಕೆ, ಥಿಂಕ್ ಆಫ್ ಇಟ್, ಯಾಕೆ ಹೋಗುತ್ತೆ. ಹಾಗೆ ನೋಟಿಸ್ ಬೋರ್ಡ್ದು ಇವೆಲ್ಲವೂ ಸಹಿತ ಒಂದೇ ಎಕ್ಸಾಂಪಲ್ ಆಗಿದೆ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಥ್ರಸ್ಟ್, ನೂಕುಬಲ. ಈಗ ನಿಮಗೆ ಗೊತ್ತಿದೆ ವೆಯ್ಟ್ ಈಸ್ ದ ಫೋರ್ಸ್ ಆ್ಯಕ್ಟಿಂಗ್ ವರ್ಟಿಕಲಿ ಡೌನ್ವರ್ಡ್ಸ್ ಅಲ್ವಾ. ಯಾಕೆ ಅಂತಂದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಒಂದು ಗ್ರಾವಿಟೇಷನಲ್ ಫೋರ್ಸಲ್ಲಿ ಕೆಳಗಡೆ ಆ್ಯಕ್ಟ್ ಆಗ್ತಿದೆ, ಅದೇ ಡೈರೆಕ್ಷನಲ್ಲಿ ವೆಯ್ಟನ್ನು ಸಹಿತ ನಾವು ನೋಡಿದ್ವಿ. ಈಗ ತೂಕ ಗೊತ್ತಾಗ್ತಿದೆ ಅಲ್ವಾ, ತೂಕ ಅದ್ರ ಬಗ್ಗೆ ನಾನು ಹೇಳುವಾಗ ತುಂಬಾ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟಿದ್ದೀನಿ, ಮತ್ತೆ ಹೇಳೋದು ಬೇಡ ಅಂದ್ಕೊತೀವಿ. ಇಲ್ಲಿ ಏನಾಗ್ತಿದೆ, ಸರ್ಫೇಸ್ ನಾವು ನೋಡ್ತೀವಿ, ಭೂಮಿ ಈಗ ಸರ್ಫೇಸ್ ಹೀಗಿರುತ್ತೆ,
ಸರ್ಫೇಸ್ಗೆ ಏನಾಗಿದೆ, ಇದು ಪರ್ಪೆಂಡಿಕ್ಯುಲರ್ ಆಗಿ ಒಂದು ಆಬ್ಜೆಕ್ಟ್ ಆಗಿರ್ಬೋದು, ಯಾವುದೋ ಒಂದು ಕಾಯ ಹಿಂಗೆ ಬೀಳ್ತಾ ಇದೆ ಅಂತ ಹೇಳಿ ಅನ್ಕೋತೀವಿ. ಇದೇನಾಗಿದೆ, ಪರ್ಪೆಂಡಿಕ್ಯುಲರ್ ಆಗಿ ಆ್ಯಕ್ಟ್ ಆಗ್ತಿದೆ, 90 ಡಿಗ್ರಿ ಇದೆ, ಹೌದಲ್ವಾ? ಯಾವುದೇ ಒಂದು ವಸ್ತು ಕೆಳಗಡೆ ಬೀರುವಾಗ ಅದರ ಮೇಲೆ ಆ್ಯಕ್ಟ್ ಆಗ್ತಿರುವಂಥ ಒಂದು ಫೋರ್ಸ್ ಏನಾಗ್ತಿದೆ, ಸರ್ಫೇಸಿಗೆ ಕಂಪೇರ್ ಮಾಡಿದ್ವಿ ಅಂತಂದರೆ ಅದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಫೋರ್ಸ್ ಆ್ಯಕ್ಟಿಂಗ್ ಆನ್ ಆ್ಯನ್ ಆಬ್ಜೆಕ್ಟ್ ಪರ್ಪೆಂಡಿಕ್ಯುಲರ್ಲಿ ಟು ದ ಸರ್ಫೇಸ್, ಇದನ್ನೇ ನಾವೇನಂತ ಕರಿತೀವಿ, ಥ್ರಸ್ಟ್ ಅಂತ ಹೇಳಿ ಕರಿತೀವಿ, ನೂಕು ಬಲ ಅಂತ ಹೇಳಿ ಕರಿತೀವಿ. ವೆನ್ ಯು ಸ್ಟ್ಯಾಂಡ್ ಆನ್ ದ ಈಗ ಲೂಸ್ ಸ್ಯಾಂಡ್ ಮೇಲೆ ನಾವು ನಿಂತ್ಕೊಂಡಾಗ ಆ ಫೋರ್ಸ್ ದಟ್ ಈಸ್ ವೆಯ್ಟ್ ಆಫ್ ಅವರ್ ಬಾಡಿ, ಒಬ್ಬರು ತೆಳ್ಳಗಿರೋರು ಒಬ್ಬರು ದಪ್ಪಗಿರೋರು, ನೀವು ವ್ಯತ್ಯಾಸ ನೋಡಬೇಕು, ಅವಾಗ ಗೊತ್ತಾಗುತ್ತೆ. ನಿಮ್ಮ ಬಾಡಿಯ ಒಂದು ತೂಕ ಈಸ್ ಆ್ಯಕ್ಟಿಂಗ್ ಆನ್ ದರ್ ಏರಿಯಾ. ಈಗ ನೀವಿದು ಮರಳು ಅಂತ ಹೇಳಿ ಕನ್ಸಿಡರ್ ಮಾಡಿ. ಈಗ ಇದ್ರ ಮೇಲೆ ನೀವು ನಿಂತಿದ್ದೀರ, ಗೊತ್ತಾಗ್ತಿದೆಯಾ? ಈಗ ನಿಮ್ಮ ಫೋರ್ಸ್ ಏನಾಗ್ತಿದೆ, ನಿಮ್ಮ ಬಾಡಿಯ ಒಂದು ತೂಕ ಏನಾಗ್ತಿದೆ, ಇದಿಷ್ಟರಲ್ಲೇ ಆ್ಯಕ್ಟ್ ಆಗ್ತಿದೆ. ಅಲ್ಲಿಗೆ ಏನಾಗ್ತಿದೆ, ಒಂದು ಫೋರ್ಸ್ ಏನಾಗ್ತಿದೆ ಆ ಮರಳು ಮೇಲೆ ಕೊಡ್ತಾ ಇದ್ದೀರಾ ನೀವು, ಗೊತ್ತಾಗ್ತಿದೆಯಾ? ಅದೇ ಥ್ರಸ್ಟ್. ಅದು ಏರಿಯಾನ ನಾವು ಎಷ್ಟು ಕನ್ಸಿಡರ್ ಮಾಡ್ತೀವಿ, ಇದಷ್ಟೇ ಕನ್ಸಿಡರ್ ಮಾಡ್ತೀವಿ. ಈಗ ಹೀಗೆ ಒಂದು ಮಾಡಿ, ಹಾಗೆ ನೀವೇನು ಮಾಡಿ, ಒಂದು ಸರಿ ಫುಲ್ ಮಲ್ಕೊಂಡು ನೋಡಿ, ಒಂದು ಮರಳಿನ ಮೇಲೆ ಫುಲ್ ಮಲ್ಕೊಂಡು ನೋಡಿ. ಆಗ ಅಲ್ಲಿ ಹೆಚ್ಚು ಫೋರ್ಸ್ ಆ್ಯಕ್ಟ್ ಆಗ್ತಿರೋದು ಯಾವಾಗ, ನೀವು ವರ್ಟಿಕಲಾಗಿ ನಿಂತ್ಕೊಂಡಾಗಲ್ಲ ಅಥವಾ ಅಡ್ಡವಾಗಿ ಮಲ್ಕೊಂಡಾಗ. ಈಗ ನೀವು ನಿಂತಿರುವಾಗ ಒಂದು ಕಡೆ, ಹಾಗೆ ಇದು ಮಲ್ಕೊಂಡಾಗ, ಅಂದರೆ ವರ್ಟಿಕಲಾಗಿ ಒಂದು, ಹಾಗೆ ಹಾರಿಜಾಂಟಲಾಗಿ ಒಂದು, ಎರಡು ರೀತಿಯಾದಂಥ ನೀವು ನೋಡಿ, ಅನುಭವಿಸಿ ನೋಡಿ, ಗೊತ್ತಾಗುತ್ತೆ. ಈಗ ನೀವು ನಿಂತಿರುವಾಗ ಏನಾಗುತ್ತೆ, ನಿಮ್ಮ ಪಾದದಲ್ಲಿ ಆ ಏರಿಯಾ ಎಷ್ಟಾಗಿರುತ್ತೋ ಅಷ್ಟು ಏರಿಯಾ ಫೋರ್ಸಲ್ಲಿ ಆ್ಯಕ್ಟ್ ಆಗ್ತಿರುತ್ತೆ. ಮಲ್ಕೊಂಡಾಗ ಏನಾಗಿದೆ, ಇಲ್ಲಿ ಏರಿಯಾ ಹೆಚ್ಚಾಯಿತು. ಸೊ ಏರಿಯಾ ಹೆಚ್ಚಾಗ್ತಿದೆ, ಬಟ್ ಥ್ರಸ್ಟ್ ಇದೆಯಲ್ಲ ಇದು ಸೇಮ್ ಇರುತ್ತೆ, ನೂಕುಬಲ ಸೇಮ್ ಇರುತ್ತೆ. ಏರಿಯಾ ಚೇಂಜಸ್ ಆದರೂ ಸಹಿತ ನೂಕುಬಲ ಚೇಂಜ್ ಇದೆ, ಆದರೆ ಇದರ ಒಂದು ಎಫೆಕ್ಟ್ ಏನಾಗಿದೆ, ಚೇಂಜ್ ಇರುತ್ತೆ. ನೂಕುಬಲ ಸೇಮ್ ಇರುತ್ತೆ, ಗೊತ್ತಾಗ್ತಿದೆಯಾ? ಎಫೆಕ್ಟ್ ಆಫ್ ಥ್ರಸ್ಟ್ ಅನ್ನೋದು ಮಾತ್ರ ಚೇಂಜ್ ಆಗಿರುತ್ತೆ. ಥ್ರಸ್ಟ್ ಈಸ್ ದ ಸೇಮ್ ಆ್ಯಂಡ್ ಬಟ್ ಎಫೆಕ್ಟ್ಸ್ ಆರ್ ಡಿಫ್ರೆಂಟ್. ಇಷ್ಟು ಗೊತ್ತಿರಲಿ. ದೇರ್ ಫೋರ್ ಎಫೆಕ್ಟ್ಸ್ ಆಫ್ ದ ಥ್ರಸ್ಟ್, ಈ ಥ್ರಸ್ಟ್ನ ಎಫೆಕ್ಟ್ ಏನಾಗಿದೆ, ಇಟ್ ಚೇಂಜಸ್ ವಿತ್ ದ ಏರಿಯಾ. ಏರಿಯಾ ವಿಸ್ತೀರ್ಣ, ಅದರದ್ದು ವಿಸ್ತೀರ್ಣದ ಮೇಲೆ ಏನಾಗಿರುತ್ತೆ, ಇದು ಚೇಂಜ್ ಆಗಿರುತ್ತೆ. ದ ಎಫೆಕ್ಟ್ ಆಫ್ ದ, ಈಗ ನಾವೇನು ಮಾಡಿದ್ವಿ, ಸ್ಯಾಂಡ್ ಮೇಲೆ ನಿಂತ್ಕೊಂಡು ಹಾಗೆ ಮಲ್ಕೊಂಡು ಒಂದು ಎಕ್ಸಾಂಪಲ್ನ ತೊಗೊಂಡಿದ್ದೀವಿ. ಇವಾಗ ಇವೆರಡರಲ್ಲಿ ಹಾಗಿದ್ರೆ ಎಫೆಕ್ಟ್ ಆಫ್ ಥ್ರಸ್ಟ್ ಯಾವುದಕ್ಕೆ ಜಾಸ್ತಿ ಇದೆ, ಥಿಂಕ್ ಮಾಡಿ, ಪಾಸ್ ಮಾಡಿ ಥಿಂಕ್ ಮಾಡಿ. ನಾನು ಆನ್ಸರ್ ಇದರಲ್ಲಿ ಹೇಳ್ತೀನಿ, ಬಟ್ ನೀವು ಪಾಸ್ ಮಾಡಿ ಥಿಂಕ್ ಮಾಡೋದು ಒಳ್ಳೆಯದು. ನಿಮ್ಮ ಮೆದುಳಿಗೂ ಸಹಿತ ಕೆಲಸ ಕೊಟ್ಟು ನೋಡಿ. ನನ್ನ ಕ್ವಶನ್ ಏನು, ಎಫೆಕ್ಟ್ ಆಫ್ ಥ್ರಸ್ಟ್ ಅಂತ ಹೇಳ್ತಿದ್ದೀವಲ್ಲ, ಆ ಎಫೆಕ್ಟು ನಿಂತ್ಕೊಂಡಾಗ ಹೆಚ್ಚಿರುತ್ತೋ ಅಥವಾ ಮಲ್ಕೊಂಡಿರ್ತೀರಲ್ಲ ನೀವು ಆವಾಗ ಹೆಚ್ಚಿರುತ್ತೋ ಅಂಥೇಳಿ, ಅಂದರೆ ಆ ಸ್ಯಾಂಡ್ ಮೇಲೆ. ಆನ್ಸರ್ ಏನಂತ ಅಂದರೆ ಎಫೆಕ್ಟ್ ಆಫ್ ಥ್ರಸ್ಟ್ ಆನ್ ಸ್ಯಾಂಡ್ ವಿಚ್ ಈಸ್ ಲಾರ್ಜರ್. ಯಾವಾಗ ಅಂತಂದರೆ ನೀವು ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ಇದ್ದಾಗ. ಈ ಲೇಯಿಂಗ್ ಆದಾಗ ಏನಾಗುತ್ತೆ, ನಿಮ್ಮ ಒಂದು ವೆಯ್ಟ್ ಫುಲ್ ಇಷ್ಟು ಏರಿಯಾಕ್ಕೆ ಕವರ್ ಆಗಿರುತ್ತೆ, ಆದರೆ ನಿಮ್ಮ ಒಂದು ವೆಯ್ಟ್ ಫುಲ್ ಏನಾಗಿದೆ, ಕೇವಲ ಒಂದು ಸ್ಮಾಲ್ ಏರಿಯಾದಲ್ಲಿ ಕವರ್ ಆಗಿರುತ್ತೆ. ಸೊ ಅಲ್ಲಿಗೆ ಎಫೆಕ್ಟ್ ನಿಂತಾಗಿಂದೇ ಹೆಚ್ಚಾಗಿರುತ್ತೆ. ನಾವು ಈ ರೀತಿಯಾಗಿ ಅದು ಡಿಪೆಂಡ್ ಆಗಿರೋ ಕಾರಣ, ಅಂದರೆ ದ ಥ್ರಸ್ಟ್ ಆನ್ ಯೂನಿಟ್ ಏರಿಯಾ, ಇದನ್ನು ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಪ್ರೆಷರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಪ್ರೆಷರ್ ಈಸ್ ಈಕ್ವಲ್ ಟು ಥ್ರಸ್ಟ್ ಬೈ ಏರಿಯಾ. ಒತ್ತಡ ಅಂತಂದರೆ ನೂಕುಬಲ ಆ್ಯಂಡ್ ಡಿವೈಡೆಡ್ ಬೈ ವಿಸ್ತೀರ್ಣ. ಇದರ ಒಂದು ಫಾರ್ಮುಲಾ ಹಾಗಿದ್ರೆ ಏನಾಗಿರುತ್ತೆ, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಏರಿಯಾ ಮೀಟರ್ ಸ್ಕ್ವೇರ್ ಗೊತ್ತಿದೆ ಅಲ್ವಾ, ಥ್ರಸ್ಟ್ ಅಂದರೆ ಅಲ್ಲಿ ನ್ಯೂಟನ್ ಆಗಿರುತ್ತೆ. ಇದನ್ನು ನಾವು ಪ್ಯಾಸ್ಕಲ್ಗೆ ಈಕ್ವೇಟ್ ಮಾಡ್ತೀವಿ. ಇದು ಯಾಕೆ ಪ್ಯಾಸ್ಕಲ್ ಅಂತ ಹೇಳ್ತೀವಿ ಅಂದರೆ, ಇದು ಒಬ್ಬರು ಸೈಂಟಿಸ್ಟ್ ನೇಮ್ ಬ್ಲೈಸೆ ಪ್ಯಾಸ್ಕಲ್ ಅಂತ ಹೇಳ್ತೀವಿ. ಸೊ ನಾವು ಇವರ ಒಂದು ನೆನಪಿಗಾಗಿ SI ಯೂನಿಟ್ ಆಫ್ ಪ್ರೆಷರ್ ಏನು ಅಂತಂದರೆ ದಟ್ ಈಸ್ ಪ್ಯಾಸ್ಕಲ್ ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಬೈ PA ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ನೀವು ಯಾವುದೇ ಅಟ್ಮಾಸ್ಫಿರಿಕ್ ಪ್ರೆಷರ್ನ ಹೇಳುವಾಗಲೂ ಸಹಿತ ನಾವು ಪ್ಯಾಸ್ಕಲ್ನೇ ಸಹಿತ ಹೇಳಿರ್ತೀವಿ. ಈಗ ನೆನ್ಪು ಮಾಡ್ಕೊಳ್ಳಿ ಹಾಗಿದ್ರೆ ಅಟ್ಮಾಸ್ಫಿರಿಕ್ ಪ್ರೆಷರ್ ಎಷ್ಟು, ಅದರದ್ದು ವ್ಯಾಲ್ಯೂ ಎಷ್ಟಿದೆ ಅಂಥೇಳಿ ಸಹಿತ ಈಗ ನೆನ್ಪು ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಇದ್ರ ಮೇಲೆ ಆ್ಯಕ್ಚುಲಿ ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ನೋಡ್ತೀವಿ. ಈಗ ನಾನು ನಿಮಗೆ ಇಲ್ಲಿ NCERT ಬುಕ್ಕಲ್ಲಿ ಕೊಟ್ಟಿರೋ ಹಾಗೆಯೇ ಒಂದು ಪ್ರಾಬ್ಲಮ್ನ ಸಿಂಪಲಾಗಿ ಹೇಳ್ತೀನಿ, ಮತ್ತು ಅದರ ವ್ಯಾಲ್ಯೂಸ್ ಎಲ್ಲ ತೊಗೊಂಡ್ವಿ ಅಂದರೆ ಸುಮ್ಮನೆ ವೇಸ್ಟ್ ಆಫ್ ಟೈಮ್. ಬಟ್ ಈಸಿಯಾಗಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ಗಳನ್ನು ಕೊಟ್ಟರು ಇದ್ರ ಮೇಲೆ ಅಂದರೆ ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ಹೇಳ್ತೀನಿ. ಈಗ ಒಂದು ಬಾಕ್ಸನ್ನು ಕೊಟ್ಟಿದ್ದಾರೆ ಅವರು.
ಈ ರೀತಿಯಾಗಿ ಇಟ್ಟಿದ್ದಾರೆ, ಇನ್ನೊಂದು ಅಡ್ಡವಾಗಿ ಇಟ್ಟಿದ್ದಾರೆ. ಸೊ ನೀವೀಗ ಹೇಳಿ ಫೈಂಡ್ ದ ಪ್ರೆಷರ್. ಅವ್ರು ಕೊಟ್ಟಿರೋದು ಪ್ರೆಷರನ್ನು ಅದು ಎಷ್ಟು ಎಕ್ಸಾಕ್ಟ್ ಸರ್ಫೇಸ್ ಮೇಲೆ ಎಷ್ಟು ಪ್ರೆಷರ್ ಅಲ್ಲಿ ಆ್ಯಕ್ಟ್ ಆಗ್ತಿದೆ, ಒತ್ತಡ ಎಷ್ಟು ಆ್ಯಕ್ಟ್ ಆಗ್ತಿದೆ ಬೈ ದಿಸ್ ಬಾಕ್ಸ್ ಅಂಥೇಳಿ ಕೇಳ್ತಾ ಇದ್ದಾರೆ. ಯಾವುದ್ರಲ್ಲಿ ಹೆಚ್ಚಿರುತ್ತೆ, ಇದರಲ್ಲಿ ಹೆಚ್ಚಿರುತ್ತೋ ಅಥವಾ ಇದರಲ್ಲಿ ಹೆಚ್ಚಿರುತ್ತೋ ಅಂಥೇಳಿ ನಿಮ್ಮ ಆನ್ಸರ್ ಆಗಿರಬೇಕು. ಸೊ ನಮಗೆ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದರೆ ನೀವು ಬೇಕಿದ್ದರೆ ಬುಕ್ಕನ್ನು ನೋಡಿ. ಅಲ್ಟಿಮೇಟಾಗಿ ಏನು ನಾನು ಹೇಳಿದಾಗೆ ವರ್ಟಿಕಲ್ ಪೊಸಿಷನಲ್ಲಿದ್ದಾಗ ಪ್ರೆಷರ್ ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ. ಇಷ್ಟು ಗೊತ್ತಿರಲಿ. ಆನಂತರ ಇಲ್ಲಿ ಫಾರ್ಮುಲಾ ಮೂಲಕ ನೀವು ನೆನ್ಪಿಟ್ಕೋಬೇಕು ಅನ್ನೋದಾದರೆ ಏರಿಯಾ ಕಡಿಮೆ ಇದ್ದಷ್ಟು ಪ್ರೆಷರ್ ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ. ಯಾಕಂತಂದರೆ ಏರಿಯಾ ನಾವು ಡಿನಾಮಿನೇಟರಲ್ಲಿ ನೋಡ್ತಾ ಇದ್ದೀವಿ. ಈಗ ಥ್ರಸ್ಟ್ ಹೆಚ್ಚಾದಂತೆ ಥ್ರಸ್ಟ್ ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲ ಸಿಚುವೇಷನಲ್ಲೂ ಸೇಮ್ ಇರುತ್ತೆ, ಬಟ್ ಅದರ ಎಫೆಕ್ಟ್ ಏನಾಗಿರುತ್ತೆ, ಚೇಂಜ್ ಆಗಿರುತ್ತೆ. ಸೊ ನೀವು ಥ್ರಸ್ಟನ್ನು ನೆನ್ಪಿಡ್ಕೊಂಡು ಥ್ರಸ್ಟನ್ನು ಏರಿಯಾಗೆ ಈಕ್ವೇಟ್ ಮಾಡ್ಕೊಳೋದು ಬೇಡ, ಬಟ್ ಥ್ರಸ್ಟ್ ಹೆಚ್ಚಾಗ್ತಿದೆ ಅಂತಂದರೆ ಅಲ್ಲಿ ಪ್ರೆಷರು ಹೆಚ್ಚಿರುತ್ತೆ ಅಂಥೇಳಿ ನಿಮಗೆ ಗೊತ್ತಿರಲಿ. ಈಗ ಪ್ರೆಷರ್ ಇನ್ ಫ್ಲೂಯಿಡ್ಸ್. ಹಾಗಿದ್ರೆ ನಾವು ಇವಾಗೆಲ್ಲ ನೋಡ್ತಾ ಇರೋದು ಇಲ್ಲಿ ಸಾಲಿಡನ್ನು ನೋಡ್ತಾ ಇದ್ದೀವಿ, ಘನರೂಪದಲ್ಲಿರುವಂಥ ವಸ್ತುಗಳನ್ನು ಮಾತ್ರ ನಾವಿಲ್ಲಿ ಕನ್ಸಿಡರ್ ಮಾಡ್ತಿದ್ದೀವಿ. ಹಾಗಿದ್ರೆ ಲಿಕ್ವಿಡ್ ಹಾಗೆ ಫ್ಲೂಯಿಡ್ಸ್ ಅಂತ ಅಂದರೆ ಏನಪ್ಪ, ನಾನು ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಫ್ಲೂಯಿಡ್ಸ್ ಅಂತ ಅಂದ್ರೇನು, ಒಂದು ಲಿಕ್ವಿಡ್ ಆಗಿರ್ಬೋದು ಹಾಗೆ ಗ್ಯಾಸ್, ಇದು ಯಾವುದೇ ಆಗಿದ್ರು ಇವುಗಳನ್ನು ನಾವೇನಂತ ಕರಿತೀವಿ, ಫ್ಲೂಯಿಡ್ಸ್ ಅಂತ ಹೇಳಿ ಕರಿತೀವಿ. ಯಾಕೆ ಫ್ಲೂಯಿಡ್ಸ್ ಅಂತ ಹೇಳಿ ಕರಿತೀವಿ, ಥಿಂಕ್ ಇಟ್. ಇಲ್ಲಿ ಸಾಲಿಡಲ್ಲಿ ಏನಾಗಿರುತ್ತೆ ಅಂತಂದರೆ ಪ್ರೆಷರಲ್ಲಿ ಆ ಸರ್ಫೇಸ್ ಮೇಲೆ ಆಗ್ತಾ ಇದೆ ಅಂತಂದರೆ ಅದು ಯಾಕಾಗುತ್ತೆ, ಡ್ಯೂ ಟು ಇಟ್ಸ್ ವೆಯ್ಟ್. ಆ ಘನರೂಪದಲ್ಲಿರುವಂತಹ ವಸ್ತುವಿನ ಅದರದ್ದು ಏನಾಗಿರುತ್ತೆ, ತೂಕ ಆಗಿರುತ್ತೆ. ನೀವು ಹಾಗಿದ್ರೆ ಥಿಂಕ್ ಮಾಡಿ, ಈ ಗ್ಯಾಸ್ಗೆ ಹಾಗೆ ಲಿಕ್ವಿಡ್ಗೂ ವೆಯ್ಟ್ ಇರುತ್ತಾ, ಥಿಂಕ್ ಮಾಡಿ. ವೆಯ್ಟ್ ಇರುತ್ತಲ್ವಾ. ಎಕ್ಸಾಂಪಲ್ ಆಗಿ ನೀವು ಸೈಕಲ್ ಟ್ಯೂಬ್ಗಳನ್ನು, ಬಲೂನ್ಸ್ ಬಿಡಿ ನೆಗ್ಲಿಜಬಲ್ ಅನಿಸ್ಬಿಡುತ್ತೆ, ಬಟ್ ನೀವು ನೋಡ್ಬೋದಲ್ವಾ. ಈಗ ಸಿಲಿಂಡರ್, LPG ಗ್ಯಾಸ್ ಸಿಲಿಂಡರ್ ಅದರಲ್ಲೂ ನೋಡ್ತೀರಲ್ವ, ಅಲ್ಲೂ ನೀವು ನೋಡ್ತೀರಾ. ಅದೇ ರೀತಿಯಾಗಿ ಇದನ್ನು ನೋಡಿದಾಗ ಗೊತ್ತಾಗುತ್ತೆ ನಮಗೆ ಫ್ಲೂಯಿಡ್ಸಿಂದನೂ ಸಹಿತ ಪ್ರೆಷರಲ್ಲಿ ಆಗ್ತಾಯಿದೆ, ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅಂಥೇಳಿ ನಿಮಗೆ ಗೊತ್ತಾಯಿತು. ಈಗ ಈ ಲಿಕ್ವಿಡ್ ಮತ್ತು ಗ್ಯಾಸಲ್ಲಿ ಪ್ರೆಷರ್ ಎಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ ಅಂತಂದರೆ, ಒಂದು ಕಂಟೈನರ್ ಇದೆ ಅಂತಂದರೆ ಅದರ ಸೈಡ್ ವಾಲ್ಸ್ಗಳ ಮೇಲೆ ಹೆಚ್ಚಾಗಿ ಪ್ರೆಷರ್ಗಳು ಆ್ಯಕ್ಟ್ ಆಗ್ತಿರುತ್ತೆ, ಹಾಗೆ ಬೇಸ್ ಮೇಲೆ ಕೆಳಗಡೆಗೆ ಮತ್ತು ಸೈಡ್ ವಾಲ್ಸ್ಗಳ ಮೇಲೆ ಏನಾಗ್ತಿರುತ್ತೆ, ಪ್ರೆಷರ್ ಕ್ರಿಯೇಟ್ ಆಗ್ತಿರುತ್ತೆ. ಇದು ನಿಮಗೆ ಕಾನ್ಸೆಪ್ಟ್ ಮತ್ತೆ ಕ್ಲಿಯರ್ ಆಗಬೇಕು ಅಂತಂದರೆ ಈ ಕೆಪಿಲರಿ ಫೋರ್ಸ್ ಬರುತ್ತಲ್ಲ, ಅಪ್ವರ್ಡ್ ಡೈರೆಕ್ಷನ್, ಆ ಫೋರ್ಸನ್ನು ನೀವು ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ಮುಂದಿನ ತರಗತಿಗಳಲ್ಲಿ ನಾನು ಹೇಳ್ತೀನಿ. ನೆಕ್ಸ್ಟ್ ಇವಾಗ ನಾವು ಬಯೋಎನ್ಸಿ, ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಪ್ಲವನತೆ. ಈಗ ಇದರಲ್ಲಿ ನೋಡೋದಾದರೆ ನಿಮಗೆಲ್ಲರಿಗೂ ಇವಾಗ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಇದೆ ಅಂಥೇಳಿ ನಾನು ಅನ್ಕೊತೀನಿ. ಯಾರು ನೀವು ಸೀರೀಸಾಗಿ ನೋಡ್ಕೊಬರ್ತಿದ್ದೀರಾ ಅವ್ರಿಗೆ ಪಕ್ಕ ಕ್ಲಿಯರ್ ಇರುತ್ತೆ. ಈಗ ಯಾವ ಒಂದು ಆಬ್ಜೆಕ್ಟ್ ನೀರಲ್ಲಿ ಮುಳುಗುತ್ತೆ, ಹಾಗೆ ಯಾವ ಒಂದು ಆಬ್ಜೆಕ್ಟ್ ನೀರಲ್ಲಿ ಮುಳುಗೋದಿಲ್ಲ. ಈಗ ನಾವು ಇದೊಂದು ಕ್ವಶನ್ನು. ಹಾಗೆ ಶನಿ ಗ್ರಹವನ್ನು ನಾವೇನಾದರೂ ತೊಗೊಂಬಂದು ನೀರಿಗೆ ಹಾಕಿದ್ವಿ ಅಂತಂದರೆ ಅಲ್ಲಿ ಅದು ಮುಳುಗುತ್ತಾ ಅಥವಾ ತೇಲುತ್ತಾ, ಪಾಸ್ ಮಾಡಿ ಥಿಂಕ್ ಮಾಡಿ. ಈಗ ಆಲ್ರೆಡಿ ನಾವು ಅದನ್ನು ಈ ಕ್ವಶನ್ಸ್ಗಳನ್ನು ಇಟ್ಕೊಂಬಿಟ್ಟು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ನಾನು ಅಲ್ವಾ. ಈಗ ನೀವಿಲ್ಲಿ ನೋಡ್ಬೋದು ಈ ಬಯೋಎನ್ಸಿ, ಈ ಕಾನ್ಸೆಪ್ಟನ್ನ ನೀವು ಓದಿದ್ರೆ ಅದಿನ್ನೂ ಕ್ಲಿಯರ್ ಆಗ್ತಾ ಹೋಗುತ್ತೆ. ಅಷ್ಟೇ, ಇದೇನಿಲ್ಲ, ಜಸ್ಟ್ ವಸ್ತುವಿನ ಸಾಂದ್ರತೆ ಮೇಲೆ ಇಲ್ಲಿ ಡಿಪೆಂಡ್ ಆಗಿರುತ್ತೆ. ಒಂದು ಪೇಪರನ್ನು ಹಾಕಿದಾಗ ನೀರಿಗೆ ಅದು ತೇಲುತ್ತೆ. ಯಾಕೆ ಅಂತಂದರೆ ಅದರ ಡೆನ್ಸಿಟಿ ಏನಾಗ್ತಾ ಇರುತ್ತೆ, ಕಡಿಮೆ ಆಗುತ್ತೆ. ನೀರಿನ ಡೆನ್ಸಿಟಿಗಿಂತ, ನೀರಿನ ಸಾಂದ್ರತೆಗಿಂತ ಅದರದ್ದು ಕಡಿಮೆ ಇದೆ. ನಾವೇನಾದರೂ ಎಣ್ಣೆ ಅಂಶಗಳನ್ನು ನಾವೇನಾದರೂ ನೀರಿಗೆ ಹಾಕಿದ್ರೆ ಅದು ತೇಲುತ್ತೆ. ಯಾಕೆ ಅಂತಂದರೆ ಅದರದ್ದು ಸಹಿತ ಡೆನ್ಸಿಟಿ ಕಡಿಮೆ ಇದೆ ನೀರಿಗಿಂತ, ಹೌದಲ್ವಾ. ಸೊ ಈಗ ನೀವು ನೋಡೋದಾದರೆ ಈಗ ಇನ್ನೂ ಕ್ಲಿಯರ್ ಆಗಬೇಕು ಅಂತಂದರೆ ನೀರನ್ನು ನಾವು ನೀರನ್ನು ಕಾಯಿಸ್ತೀವಲ್ವ, ಕಾಯಿಸಿದಾಗ ಏನಾಗುತ್ತೆ, ಫಸ್ಟು ಕೆಳಗಡೆ ಹೀಟ್ ಆಗುತ್ತೆ. ಹೀಟ್ ಮಾಡ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಫಸ್ಟ್ ಕೆಳಗಡೆ ಇಲ್ಲಿ ನೀರು ಹೀಟ್ ಆಗುತ್ತೆ, ಆ ನಂತರ ಮೇಲ್ಗಡೆ ನೀರು ಹೀಟ್ ಆಗುತ್ತೆ. ಯಾಕೆ, ಫಸ್ಟು ಈ ನೀರು ಹೀಟಾಗಿರೋಂಥ ಇಲ್ಲಿರೋ ಕೆಳಗಿಡೋ ನೀರೇನು ಮಾಡುತ್ತೆ, ಇಟ್ ಬಿಕಮ್ ಲೆಸ್ ಡೆನ್ಸರ್ ಆಗಿಬಿಡುತ್ತೆ. ಅದಕ್ಕೆ ಇಟ್ ಸ್ಟಾರ್ಟ್ಸ್ ಮೂವಿಂಗ್ ಅಪ್ವರ್ಡ್. ಈಗ ಮೇಲಿರೋದೇನಾಗುತ್ತೆ ಅವಾಗ ಕೆಳಗಡೆ ಬರುತ್ತೆ, ಅದು ಮತ್ತೆ ಹೀಟ್ ಆಗುತ್ತೆ. ಅದು ಇದೇ ರೀತಿಯಾಗಿ ಸೈಕಲ್ ಪ್ರೋಸೆಸ್ ಇಂಪ್ರೂವ್ ಆಗುತ್ತೆ, ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾವೇನಾಗುತ್ತೆ, ಡೆನ್ಸಿಟಿ ಸಾಂದ್ರತೆ ಬಗ್ಗೆ ನಿಮಗೆ ಒಂದು ಪೂರ್ವಜ್ಞಾನ ಇರೋದು ತುಂಬ ಮುಖ್ಯ. ಓಕೆ, ಈಗ ಬಯೋಎನ್ಸಿ ನೋಡೋಣ. ಈಗ ನೀವಿಲ್ಲಿ ನೋಡ್ಬೋದು, ಒಂದು ಆ್ಯಕ್ಟಿವಿಟಿ ಮೂಲಕ ನೋಡ್ತಾ ಹೋಗೋಣ. ಒಂದು ಬಾಟಲನ್ನು ತಗೊಳ್ಳಿ, ಪ್ಲಾಸ್ಟಿಕ್ ಬಾಟಲ್ ಆಗಿರಲಿ, ಜೊತೆಗೆ ಅದರದ್ದು ಕ್ಯಾಪನ್ನು ಕ್ಲೀನಾಗಿ ಕ್ಲೋಸ್ ಮಾಡಿರಬೇಕು. ಫುಲ್ ಟೈಟಾಗಿ ಕ್ಲೋಸ್ ಆಗಿರುವಂಥ ಒಂದು ಕ್ಯಾಪ್ ವಿತ್ ಬಾಟಲ್.
ಈಗ ಅದನ್ನು ನೀವೇನು ಮಾಡಿ, ಒಂದು ಕಂಟೈನರಲ್ಲಿ ನೀರು ತೊಗೊಂಡಿರೋದಕ್ಕೆ ಅದನ್ನು ಅದ್ರ ಮೇಲೆ ಇಡಿ. ಏನಾಗುತ್ತೆ, ಅಫ್ಕೋರ್ಸ್ ತೇಲುತ್ತೆ. ಓಕೆನಾ. ಈಗ ನೀವೇನು ಮಾಡಿ, ಅದ್ರ ಮೇಲೆ ಒಂದು ಫೋರ್ಸನ್ನು ಹಾಕಿ. ಫೋರ್ಸ್ ಯಾವ ರೀತಿ ಹಾಕಬೇಕು ಅಂದರೆ ಡೌನ್ವರ್ಡ್, ಅದನ್ನು ಕೆಳಗಡೆ ನೀವು ದಬ್ಬಿ ಮತ್ತೆ ಬಿಡಿ ಕೈನ. ಆದರೆ ಅದು ಕೆಳಗಡೆನೇ ಇರುತ್ತಾ, ಅಫ್ಕೋರ್ಸ್ ಅದು ಮತ್ತೆ ಮೇಲ್ಗಡೆ ಬರುತ್ತೆ. ಇನ್ನೂ ಹೆಚ್ಚು ಫುಲ್ ಕೆಳಗಡೆ, ಆ ಕಂಟೈನರ್ ಕೆಳಗಡೆ ಮುಟ್ಟೋವರೆಗೂ ಅದನ್ನು ಈಗ ಬಿಗಿಯಾಗಿ ಹಿಡಿದು ಅದನ್ನು ಕೆಳಗಡೆ ದಬ್ಬಿ ಬಿಡಿ, ಬೇಗ ಕೈಯನ್ನು ಬಿಡಿ. ಆದರೂ ಸಹಿತ ನೀವು ನೋಡ್ತೀವಿ ಅದು ಮತ್ತೆ ಏನಾಗ್ತಿದೆ, ಅದು ಮೇಲುಗಡೆ ಬರ್ತಿದೆ. ಗೊತ್ತಾಗ್ತಿದೆಯಾ ಯಾಕೆ ಹಂಗೆ ಮೇಲ್ಗಡೆ ಬರ್ತಿದೆ ಅಂತಂದರೆ, ಇಟ್ ಈಸ್ ಕಾಲ್ಡ್ ಬಯೋಯನ್ಸಿ. ಒಂದು ಅಪ್ವರ್ಡ್ ಫೋರ್ಸ್ ಅಂತ ಹೇಳಿ ಕರಿತೀವಿ. ದ ಅಪ್ವರ್ಡ್ ಫೋರ್ಸ್ ಎಕ್ಸರ್ಟೆಡ್ ಬೈ ದ ವಾಟರ್ ಆನ್ ದ ಬಾಟಲ್. ಈಗ ನೀವು ಒಂದು ಕಂಟೈನರ್ ತೊಗೊಂಡಿರ್ತೀರ, ಇಲ್ಲಿ ಒಂದು ಬಾಟಲನ್ನು ಇಲ್ಲಿವರೆಗೂ ಹಾಕಿರ್ತೀರ. ಆದರೆ ಇದೇನಾಗ್ತಿದೆ, ಮತ್ತೆ ಮೇಲ್ಗಡೆಗೆ ಬರ್ತಿದೆ. ಯಾಕೆ ಅಂತಂದರೆ ಕೆಳಗಡೆಯಿಂದ ಬಂದಂಥ ಒಂದು ಫೋರ್ಸ್ ಏನು ಮಾಡ್ತಾ ಇದೆ, ಅದನ್ನು ಮೇಲ್ಗಡೆಗೆ ತರ್ತಾ ಇದೆ. ಗೊತ್ತಾಗ್ತಿದೆಯಾ. ವೈ ಆಬ್ಜೆಕ್ಟ್ಸ್, ನೆಕ್ಸ್ಟ್ ನೋಡೋಣ. ಇದು ಫಸ್ಟ್ ಇದು ಕ್ಲಿಯರ್ ಮಾಡ್ತೀನಿ. ಇಲ್ಲಿ ಈಗ ಒಂದು ಬಾಟಲ್ದ ಎಕ್ಸ್ಪೀರಿಯನ್ಸಲ್ಲೇ ನಾವು ಈಸಿಯಾಗಿ ತಿಳ್ಕೊಬೋದು. ಈಗ ಒಂದು ಬಾಟಲ್ನ ಹಾಗಿದ್ರೆ ನಾನು ಫುಲ್ಲು ಮುಳುಗಿಸ್ಬೇಕು ಅನ್ನೋದಾದರೆ, ಅದು ಕೆಳಗಡೆನೇ ಇರಬೇಕು ಅನ್ನೋದಾದರೆ ನಾನು ಏನು ಮಾಡ್ಬೋದಾಗಿದ್ದರೆ, ಆ ಕೆಳಗಡೆಯಿಂದ ಬರ್ತಾ ಇರುವಂತಹ ಒಂದು ಅಪ್ವರ್ಡ್ ಫೋರ್ಸ್ ಇದೆಯಲ್ಲ, ಆ ಫೋರ್ಸಿಗೆ ಏನಾಗಿರಬೇಕು, ಈ ಬಾಟಲ್ನ ವೆಯ್ಟ್ ಆಗಿರಬೇಕು. ಅಂದರೆ ಅದ್ರ ಒಳಗಡೆ ಸ್ವಲ್ಪ ನೀರೇನಾದರೂ ಹೋದರೆ ಮುಳುಗುತ್ತಾ, ಅಫ್ಕೋರ್ಸ್ ಮುಳುಗುತ್ತಾ ಅವಾಗ, ಹೌದಲ್ವ. ಒಂದು ಚಂಬನ್ನು ನಾವು ನೋಡ್ತಿರ್ತೀವಿ, ಈಸಿಯಾಗಿ ಗೊತ್ತಾಗಬೇಕು ಅಂತಂದರೆ ಮೇಲ್ಗಡೆ ಇಟ್ಟಾಗ ತೇಲ್ತಾ ಇರುತ್ತೆ. ಸ್ವಲ್ಪ ನೀರು ತುಂಬ್ಕೊಂಡ್ಬಿಡ್ತು ಅಂತಂದರೆ ಏನಾಗುತ್ತೆ, ಅದು ಒಳಗಡೆ ಹೋಗ್ಬಿಡುತ್ತೆ. ಅಲ್ಲೇನಾಗುತ್ತೆ, ಕೆಳಗಡೆಯಿಂದ ಬಂದಂಥ ಒಂದು ಅಪ್ವರ್ಡ್ ಫೋರ್ಸಿಗೆ ಅದೇನಾಗಿರುತ್ತೆ, ಅದು ಈಕ್ವಲ್ ಆಗ್ತಾ ಇರುತ್ತೆ. ಆ ಕಾರಣದಿಂದಾಗಿ ಅದೇನಾಗುತ್ತೆ, ಆ ಬಾಟಲ್ ಮುಳುಗ್ತಾ ಹೋಗುತ್ತೆ. ಅಥವಾ ಒಂದು ನಾನು ಹೇಳಿದ್ನಲ್ಲ, ಒಂದು ಕಂಟೈನರ್, ಯಾವುದೇ ಒಂದು ಕಂಟೈನರ್ ಕೆಳಗಡೆ ಹೋಗ್ತಾ ಇರುತ್ತೆ. ಸೊ ದ ಫೋರ್ಸ್, ಯಾವುದೇ ಒಂದು ಬಲ ಏನಾಗಿರಬೇಕು, ಮಸ್ಟ್ ಬಿ ಅಟ್ಲೀಸ್ಟ್ ಈಕ್ವಲ್ ಟು ದಟ್ ಅಪ್ವರ್ಡ್ ಫೋರ್ಸ್ ಆಗಿರಬೇಕು. ಜೊತೆಗೆ ಆ ವೆಯ್ಟ್ ಆಫ್ ದ ಬಾಟಲ್ ಅನ್ನೋದು ಸಹಿತ ಇಂಪಾರ್ಟೆಂಟ್ ಆಗಿರುತ್ತೆ. ವೆಯ್ಟ್ ತುಂಬ ಕಡಿಮೆ ಇತ್ತು ಅಂತಂದರೆ ಆಗ ಏನಾಗುತ್ತೆ, ಅಪ್ವರ್ಡ್ ಫೋರ್ಸಿಗೆ ಬೇಕಾಗಿದ್ದು ಇನ್ನೊಂದು ಚೂರು ಏನಾದರೂ ವೆಯ್ಟ್ ಹಾಕಬೇಕು. ಅಥವಾ ಮುಂಚೆನೇ ಆ ಬಾಟಲ್, ಈಗ ದೊಡ್ಡದಾದಂತಹ ಬಾಟಲ್ ಆಗಿರ್ಬೋದು, ಒಂದು ಕಲ್ಲನ್ನು ನೋಡ್ಬೋದು, ಆಗ ಅದರದ್ದೇ ವೆಯ್ಟ್ ಹೆಚ್ಚಿರೋ ಕಾರಣ ಅವಾಗ ಅದು ಅಫ್ಕೋರ್ಸ್ ಮುಳುಗ್ಬಿಡುತ್ತೆ. ಸೊ ವೆಯ್ಟ್ ಅನ್ನೋದು ಈ ರೀತಿಯಾಗಿ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಈ ಬಯೋಯನ್ಸಿ ಅಂದ್ರೂ ಸಹಿತ ಇದೆ. ದ ಅಪ್ವರ್ಡ್ ಫೋರ್ಸ್ ಎಕ್ಸರ್ಟೆಡ್ ಬೈ ದ ಬಾಟಲ್ ಆನ್ ದ ವಾಟರ್ ಆನ್ ದ ಬಾಟಲ್ ಈಸ್ ಕಾಲ್ಡ್ ಬಯೋಯನ್ಸಿ, ಅಥವಾ ಅಪ್ಥ್ರಸ್ಟ್ ಅಂತಲೂ ಸಹಿತ ಕನ್ಸಿಡರ್ ಮಾಡ್ತೀವಿ. ಯಾಕಂತಂದರೆ ವಿ ಆರ್ ಸೀಯಿಂಗ್ ದಿಸ್ ಇನ್ ದ ಅಪ್ವರ್ಡ್ ಡೈರೆಕ್ಷನ್. ಥ್ರಸ್ಟನ್ನು ನಾವು ಅಪ್ವರ್ಡ್ ಡೈರೆಕ್ಷನಲ್ಲಿ ನೋಡ್ತಾ ಇರೋ ಕಾರಣ ಇದನ್ನು ನಾವು ಅಪ್ ಥ್ರಸ್ಟ್ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಿದ್ರೆ ಈ ಬಯೋಯನ್ಸಿ ಏನಾಗಿರುತ್ತೆ, ಡೆನ್ಸಿಟಿಯ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದು ಆಯಿತು ಅಲ್ವಾ. ಇಂಡೈರೆಕ್ಟಾಗಿ ಅದನ್ನೇ ಹೇಳ್ತಾ ಇದ್ದಾರೆ. ದ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಬಯೋಯನ್ಸಿ ಫೋರ್ಸ್ ಡಿಪೆಂಡ್ಸ್ ಆನ್ ದ ಡೆನ್ಸಿಟಿ ಆಫ್ ದ ಫ್ಲೂಯಿಡ್ಸ್. ಆ ಫ್ಲೂಯಿಡ್ನ ಡೆನ್ಸಿಟಿ ಆಗಿರ್ಬೋದು, ಹಾಗೆ ಅಲ್ಲಿ ಯೂಸ್ ಮಾಡ್ತಿರುವಂತಹ ಒಂದು ವಸ್ತುವಿನ ಡೆನ್ಸಿಟಿ ಆಗಿರ್ಬೋದು, ಇವೆಲ್ಲ ಅದಕ್ಕೆ ಡಿಪೆಂಡ್ ಆಗಿರುತ್ತೆ. ಬಟ್ ವೆಯ್ಟ್ ಆಗಿರ್ಬೋದು, ವಸ್ತುವಿನ ವೆಯ್ಟ್ ಆಗಿರಬಹುದು. ಆದರೆ ಇಲ್ಲಿ ನಾವು ಫ್ಲೂಯಿಡ್ಸ್ ಬಗ್ಗೆ ತಿಳಿತಾ ಇರೋದ್ರಿಂದ ಫ್ಲೂಯಿಡ್ಸ್ನ ಡೆನ್ಸಿಟಿ ಮೇಲೆ ಈ ಬಯೋಯನ್ಸಿ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್, ವೈ ಆಬ್ಜೆಕ್ಟ್ಸ್ ಫ್ಲೋಟ್ ಆರ್ ಸಿಂಕ್ ವೆನ್ ಪ್ಲೇಸ್ಡ್ ಆನ್ ದ ಸರ್ಫೇಸ್ ಆಫ್ ವಾಟರ್. ನೀರಿನ ಮೇಲ್ಮೈ ಮೇಲೆ ನಾವೇನಾದರೂ ವಸ್ತುಗಳನ್ನು ಇಟ್ಟಾಗ ಅವು ತೇಲುವುದೇಕೆ ಅಥವಾ ಮುಳುಗುವುದೇಕೆ? ಗೊತ್ತಾಗ್ತಿದೆ. ಇಲ್ಲಿ ಕ್ವಶನ್ ಇಷ್ಟೇ, ಯಾಕೆ ಮುಳುಗುತ್ತೆ, ಯಾಕೆ ತೇಲುತ್ತೆ ಅಂತ ಹೇಳಿ. ನಿಮಗೆ ಎಲ್ಲರಿಗೂ ಈಗ ಆಲ್ರೆಡಿ ಗೊತ್ತಿದೆ ಅಂತ ಹೇಳಿ ಅನ್ಕೊತೀನಿ. ಬಟ್ ಆರ್ಕಿಮಿಡೀಸ್ ಬಗ್ಗೆ ಓದ್ಕೊಳ್ಳೋದಕ್ಕಿಂತ ಮುಂಚೆ ಇದಿಷ್ಟು ನಿಮಗೆ ಗೊತ್ತಿರಲಿ. ಈಗ ಒಂದು ಮೊಳೆ ಐರನ್ ನೈಲನ್ನು ತೊಗೊಳ್ಳೋಣ. ಅದನ್ನು ಒಂದು ನೀರಲ್ಲಿ ನೀರು ತೊಗೊಂಡಿರೋಣ. ಅಲ್ಲೇನಾಗುತ್ತೆ, ನೈಲನ್ನು ಹಾಕೋಣ. ನೈಲಿಗೆ ಹಾಕಿದಾಗ ಏನಾಗುತ್ತೆ, ಅಫ್ಕೋರ್ಸ್ ಮೊಳೆ ಏನಾಗುತ್ತೆ, ಕೆಳಗಡೆ ಹೋಗ್ಬಿಡುತ್ತೆ, ಹೌದಲ್ವಾ. ಅದೇ ರೀತಿಯಾಗಿ ಯಾವುದಾದ್ರೂ ಒಂದು ಪೇಪರ್ ಆಗಿರ್ಬೋದು ನೋಡ್ಬೋದು, ಅದನ್ನು ಹಾಕಿದಾಗ ಏನಾಗುತ್ತೆ, ಅದು ಫ್ಲೋಟ್ ಆಗ್ತಾ ಇರುತ್ತೆ, ಮೇಲ್ಗಡೆ ತೇಲ್ತಾ ಇರುತ್ತೆ. ಈಗ ನೈಲನ್ನು ಹಾಕಿದಾಗ ಫೋರ್ಸ್ ಡ್ಯೂ ಟು ದ ಗ್ರಾವಿಟೇಷನ್, ಗುರುತ್ವ ಬಲದಿಂದ, ಅಲ್ಲಿ ಗುರುತ್ವ ಅಪ್ಲೈ ಆಗ್ತಾ ಇದೆ. ಆ ಕಾರಣದಿಂದ ಏನಾಗುತ್ತೆ, ಆ ನೈಲ್ ಏನಾಗುತ್ತೆ, ಕೆಳಗಡೆ ಮೂವ್ ಆಗುತ್ತೆ, ಡೌನ್ವರ್ಡ್ ಆಗಿ ಫ್ಲೋ ಆಗುತ್ತೆ. ಸೊ ಅಲ್ಲಿ ಆ ಐರನ್ ನೈಲ್ ಪುಲ್ಡ್ ಬೈ ದ ಗ್ರಾವಿಟೇಷನಲ್ ಫೋರ್ಸ್ ಆ್ಯಂಡ್ ಇಟ್ ಸ್ಟಾರ್ಟ್ಸ್ ಮೂವಿಂಗ್ ಡೌನ್ವರ್ಡ್ ಡೈರೆಕ್ಷನ್. ಆದರೆ ಇನ್ ಕೇಸ್ ಆಫ್ ಪೇಪರ್ ಅಂತ ನಾವು ತಗೊಂಡ್ವಿ ಅಂತಂದರೆ ಅಲ್ಲಿ ಅದರದ್ದೇ ಡೆನ್ಸಿಟಿ ಅನ್ನೋದು ಕಡಿಮೆ ಆಯಿತು, ಅದಕ್ಕೋಸ್ಕರ ಅದು ತೇಲ್ತಾ ಇದೆ. ಇನ್ ಟರ್ಮ್ಸ್ ಆಫ್ ಗ್ರಾವಿಟೇಷನ್ ನೋಡೋದಾದರೆ ಅದ್ರ ಮೇಲೆ ಆ್ಯಕ್ಟ್ ಆಗ್ತಿರೋದು ಗ್ರಾವಿಟೇಷನ್ ಏನಾಯಿತು, ಕಡಿಮೆ ಆಯಿತು. ಗೊತ್ತಾಗ್ತಿದೆಯಾ? ಯಾಕೆ ಅಂತಂದರೆ ಅದರದ್ದು ಒಂದು ಮಾಸ್ ಏನಾಯಿತು, ಕಡಿಮೆ ಆಯಿತು. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಏನು ಚೇಂಜ್ ಆಗುತ್ತೆ.
ಅದು ಮಾಸ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಬಟ್ ನಾವಿಲ್ಲಿ ಮಾತಾಡ್ತಾ ಇರೋದು ಕೇವಲ ಗ್ರಾವಿಟೇಷನ್ ಬಗ್ಗೆ. ಹಾಗಿದ್ರೆ ಡೆನ್ಸಿಟಿ ಅಂತಂದರೆ ಏನು? ಡೆನ್ಸಿಟಿ ಅಂತಂದರೆ ನಿಮಗೆ ಒಂದು ಫಾರ್ಮುಲಾ ಗೊತ್ತಿದೆ, ಮಾಸ್ ಬೈ ವಾಲ್ಯೂಮ್. ಯೂನಿಟ್ ಆಫ್ ಡೆನ್ಸಿಟಿ, ಡೆನ್ಸಿಟಿಯ ಯೂನಿಟ್ ಏನು? ಕೆ ಜಿ ಪರ್ ಮೀಟರ್ ಕ್ಯೂಬ್. ಮಾಸ್ನದ್ದು ಕೆ ಜಿ, ವಾಲ್ಯೂಮ್ದೆಷ್ಟು? ಮೀಟರ್ ಕ್ಯೂಬ್. ಸೊ ಕೆ ಜಿ ಪರ್ ಮೀಟರ್ ಕ್ಯೂಬ್. ಸೊ ನೀವು ಇದಿಷ್ಟಲ್ಲಿ ನೆನ್ಪಿಟ್ಕೊಳ್ಳೋದು ಕೇವಲ ಬಯೋಎನ್ಸಿ ಗೊತ್ತಿರಲಿ, ಹಾಗೆ ಡೆನ್ಸಿಟಿ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಲಿ. ಇಟ್ ಸಾಕು. ಇಲ್ಲಿ ಏನು ಹೇಳ್ತಿದ್ದಾರೆ ಇದೊಂದು ಅಂತಂದರೆ, ಡೌನ್ವರ್ಡ್ ಫೋರ್ಸ್ ಏನಾಗಿರುತ್ತೆ, ಇಟ್ ಮಸ್ಟ್ ಬಿ ಆಲ್ವೇಸ್ ಹೈ ಅಥವಾ ಮೋರ್ ದ್ಯಾನ್ ದ ಅಪ್ಥ್ರಸ್ಟ್ ಆಫ್ ವಾಟರ್. ಅಪ್ಥ್ರಸ್ಟ್ ಆಫ್ ವಾಟರ್ ಅಂತಂದರೆ ಕೆಳಗಡೆಯಿಂದ ಬಂದಂಥ ಫೋರ್ಸು, ಡೌನ್ವರ್ಡ್ ಫೋರ್ಸ್ ಅಂತಂದರೆ ಮೇಲಿಂದ ಬಂದಂಥದ್ದು ಫೋರ್ಸು. ಮೇಲಿಂದ ಬಂದಂಥ ಫೋರ್ಸ್ ಅಂತಂದರೆ ಅಲ್ಲಿ ಆ್ಯಕ್ಟ್ ಆಗ್ತಿರೋದು ಗ್ರಾವಿಟೇಷ್ನಲ್ ಫೋರ್ಸ್. ಈ ಗ್ರಾವಿಟೇಷ್ನಲ್ ಫೋರ್ಸ್ ಏನಾಗಿರಬೇಕು ಅಥವಾ ಡೌನ್ವರ್ಡ್ ಫೋರ್ಸ್ ಏನಾಗಿರಬೇಕು? ಹೆಚ್ಚಾಗಿದ್ದರೆ ಆಗ ನಾವು ಏನು ಮಾಡ್ಬೋದು, ಕೆಳಗಡೆಯಿಂದ ಬಂದಂತಹ ನೀರಿಂದ ಕೊಟ್ಟಂತಹ ಒಂದು ಅಪ್ಥ್ರಸ್ಟ್ ಫೋರ್ಸ್ ಅಥವಾ ಅಪ್ವರ್ಡ್ ಡೈರೆಕ್ಷನ್ ಫೋರ್ಸ್ ಏನಾಗಿರುತ್ತೆ ಅದೇನಾಗಿರಬೇಕು, ಕಡಿಮೆ ಮಾಡೋಕ್ಕೆ ಸಾಧ್ಯ. ಆಗ ಒಂದು ವಸ್ತುವನ್ನು ನಾವು ಮುಳುಗಿಸೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ಅದೇನಾಗುತ್ತೆ, ಇಟ್ ಫ್ಲೋಟ್ಸ್ ದ್ಯಾನ್ ಇಟ್ ಸಿಂಕ್ಸ್. ಅದು ತೇಲುತ್ತೆ ಆದರೆ ಮುಳುಗೋದಿಲ್ಲ. ಯಾವಾಗ ಅಪ್ಥ್ರಸ್ಟ್ ಇದು ಹೆಚ್ಚಾಗಿತ್ತು ಅಂತಂದರೆ ಆಗ ಅದು ವಸ್ತು ಮುಳುಗೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ನೀರಿಂದ ಬಂದದ್ದೇ ಫೋರ್ಸ್ ಏನಾಗುತ್ತೆ, ಹೆಚ್ಚಾಗಿಬಿಡುತ್ತೆ. ದೇರ್ಫೋರ್ ಆಬ್ಜೆಕ್ಟ್ಸ್ ಕಾಯದ ಒಂದು ಸಾಂದ್ರತೆಗಳೇನಾಗುತ್ತೆ ಇಲ್ಲಿ ಮುಖ್ಯ ಆಗುತ್ತೆ. ಯಾವ ಒಂದು ಕಾಯದ್ದು ಸಾಂದ್ರತೆ ಕಡಿಮೆ ಇರುತ್ತೋ ಅವುಗಳೆಲ್ಲವೂ ಏನಾಗುತ್ತೆ, ನೀರಿನ ಮೇಲೆ ತೇಲುತ್ತೆ. ಹಾಗೆ ಯಾವ ಒಂದು ಕಾಯದ್ದು ಸಾಂದ್ರತೆ ಹೆಚ್ಚಾಗಿರುತ್ತೋ, ಡೆನ್ಸಿಟಿ ಹೆಚ್ಚಾಗಿರೋವೆಲ್ಲವೇನಾಗುತ್ತೆ, ಲಿಕ್ವಿಡಲ್ಲಿ ಕೆಳಗಡೆ ಹೋಗಿ ಸೆಟಲ್ ಆಗಿಬಿಡುತ್ತೆ. ಇವು ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ, ಮುಂದೆ ನಾವು ಕೆಲವು ಸಪ್ರೇಷನ್ಸ್ಗಳನ್ನು ನೋಡ್ತೀವಿ. ಈಗ ಇದು ಹೆಚ್ಚಾಗಿ ರಿಸರ್ಚಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಯಾವುದೋ ಒಂದು ಕೆಮಿಕಲ್ ಕಾಂಪೌಂಡನ್ನು ನಾವು ಪ್ರಿಪೇರ್ ಮಾಡಬೇಕು ಅಂತಂದರೆ ಇವು ನಮಗೆ ಗೊತ್ತಿರಬೇಕು. ಯಾಕೆಂತಂದರೆ ನಮ್ಮ ಕೆಮಿಕಲ್ ಕಾಂಪೌಂಡು ನೀರಿಗಿಂತ ಡೆನ್ಸಿಟಿ ಹೆಚ್ಚಿತ್ತು ಅಂತಂದರೆ ನಾವು ಅವಾಗ ಈಸಿಯಾಗಿ ಸಪ್ರೇಟ್ ಮಾಡ್ಕೊಂಬಿಡ್ಬೋದು. ಇಲ್ಲಾಂದರೆ ಅದು ಸಾಲ್ಯುಬಲ್ ಇದೆ, ನೀರಲ್ಲಿ ಕರ್ಗೋಗ್ಬಿಡುತ್ತೆ ಅಂತಂದರೆ ಅವಾಗ ನಮಗೆ ಕಷ್ಟ ಆಗುತ್ತೆ ಮತ್ತೆ. ಸೊ ಇದೆಲ್ಲ ಅದಕ್ಕೋಸ್ಕರ ಇಂಪಾರ್ಟೆಂಟು. ಬಟ್ ನೀವಿಲ್ಲಿ ನೆನ್ಪಿಡ್ಕೋಬೇಕಾಗಿರೋದು ಡೆನ್ಸಿಟಿ ಒಂದು ಕಾನ್ಸೆಪ್ಟ್ ನೆನಪಿರಲಿ. ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಆ್ಯಂಡ್ ದಿಸ್ ಒನ್ ಇಸ್ ದ ಲಾಸ್ಟ್ ಕಾನ್ಸೆಪ್ಟ್. ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಇದೆಯಲ್ಲ, ಇದನ್ನು ಈಗ ನೀವು ನೋಡ್ತಾ ಇದ್ದೀರಾ, ಒಂದು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಒಂದು ಕಲ್ಲಿಗೆ ಒಂದು ದಾರವನ್ನು ಹಿಡಿದುಬಿಟ್ಟು, ದಾರ ಅನ್ನೋದಕ್ಕಿಂತ ಇನ್ನೂ ಎಲಾಸ್ಟಿಕ್ ಇರುವಂತಹ ಒಂದು ದಾರನ ತೊಗೋಬೇಕು, ಅಥವಾ ಸ್ಪ್ರಿಂಗ್ ತೊಗೊಂಡ್ರು ಬರುತ್ತೆ. ಈಗ ಅದನ್ನು ನಾವು ನೀರಲ್ಲಿ ಈ ರೀತಿಯಾಗಿ ನೀರಲ್ಲಿ ಮುಳುಗಿಸಿದ್ವಿ ಅಂತ ಅಂದರೆ ಹೇಗಿರುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಇದನ್ನು ಹೆಚ್ಚಾಗಿ ಈಸಿಯಾಗಿ ತಿಳ್ಕೊಬೇಕು ಅಂತಂದರೆ, ನಾವು ಎಷ್ಟು ಒಂದು ದೊಡ್ಡ ಕಲ್ಲನ್ನು ನಾವು ಒಂದು ದೊಡ್ಡ ಕಂಟೈನರ್ಗೆ ದೂರದಿಂದ ಜೋರಾಗಿ ಹಾಕಿದ್ವಿ ಅಂತಂದರೆ ನೀರೇನಾಗುತ್ತೆ, ಹೊರಗಡೆ ಚಿಮ್ಮುತ್ತೆ. ಎಷ್ಟು ನೀರು ಹೊರಗಡೆ ಚಿಮ್ಮುತ್ತೆ ಅಂದರೆ ಅಲ್ಲಿ ನಾವು ಹಾಕಿರುವಂತಹ ಕಲ್ಲಿನ ಒಂದು ಮಾಸ್ ಅಥವಾ ಒಂದು ಫೋರ್ಸ್, ಅದೆಷ್ಟು ಫೋರ್ಸ್ ಹೋಗಿರುತ್ತೋ ಆ ಮಾಸ್ ಮೇಲೆ, ಎಷ್ಟು ಮಾಸ್ ಒಳಗಡೆ ಹೋಗಿರುತ್ತೋ ಅಷ್ಟು ಮಾಸ್ ಅಮೌಂಟ್ ಆಫ್ ವಾಟರ್ ಹೊರಗಡೆ ಬಂದಿರುತ್ತೆ ಅಷ್ಟೇ. ಇಲ್ಲಿ ಫುಲ್ ಡೀಟೇಲಾಗಿ ಮತ್ತೆ ನೋಡೋಣ. ಕಲ್ಲನ್ನು ನೀರಿನಲ್ಲಿ ಮುಳುಗಿಸಿದಾಗ ಹಿಗ್ಗುವಿಕೆಯು ಕಡಿಮೆ ಆಗುತ್ತದೆ. ನೀವು ಫಸ್ಟು ಈಗ ಸ್ಪ್ರಿಂಗನ್ನು ತಗೊಳ್ಳಿ ಅಂತ ಹೇಳಿದ್ದು ನಾನು. ಅದಕ್ಕೆ ಸ್ಪ್ರಿಂಗ್ ವಿತ್ ಒಂದು ಕಲ್ಲು, ಅದು ಕಟ್ಟಿರೋಂಥ ಸ್ಪ್ರಿಂಗು, ಅದನ್ನು ನಾವು ಹೊರಗಡೆ ಹಿಡ್ಕೊಂಬಿಟ್ಟು ನೀವೇನು ಮಾಡಿ ಅಂತಂದರೆ, ಈಗ ಒಂದು ಕಲ್ಲಿದೆಯಾ, ಇದಕ್ಕೆ ಸ್ಪ್ರಿಂಗನ್ನು ಕಟ್ಟಿಟ್ಕೊಳ್ಳಿ. ಕಟ್ಟಿದ್ದು ಈ ಸ್ಪ್ರಿಂಗಲ್ಲಿ ಇರೋದನ್ನು ಇಲ್ಲಿ ಹಿಡ್ಕೊಂಬಿಟ್ಟು ಮೇಲ್ಗಡೆಯಿಂದ ಹಿಂಗೆ ಎಳೀತಾ ಇರ್ರಿ. ಅದೇನಾಗುತ್ತೆ, ಹಿಂಗೆ ಮೇಲೆ ಕೆಳಗೆ ಮೇಲೆ ಹಿಗ್ಗುತ್ತಾ ಹೋಗುತ್ತೆ. ಆದರೆ ನೀವು ಅದನ್ನು ನೀರಿಗೆ ಹಾಕಿದ್ರಿ ಅಂತ ಅಂದ್ಕೊಳ್ಳಿ. ನೀರಿಗೆ ಹಾಕಿದಾಗ ಆ ಹಿಗ್ಗುವಿಕೆ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಯಾಕೆ ಅಂತಂದರೆ ಕೆಳಗಡೆಯಿಂದ ಬಂದಂಥದ್ದು ಒಂದು ಫೋರ್ಸ್, ಅಪ್ಥ್ರಸ್ಟ್ ಹೇಳ್ತೀವಲ್ಲ, ಅಪ್ವರ್ಡ್ ಡೈರೆಕ್ಷನ್ ಬಂದಂಥ ಒಂದು ಬಯೋಎನ್ಸಿ ಹೇಳಿದ್ವಲ್ಲ, ಅದರಿಂದ ಏನಾಗುತ್ತೆ, ಆ ನೀರಿನ ಒಳಗಡೆ ಹಾಕಿದಾಗ ಅದರಲ್ಲೂ ನೀವಿನ್ನೂ ನೋಡೋದಾದರೆ ಇಲ್ಲಿ ಸ್ಪ್ರಿಂಗ್ ಇರುತ್ತಲ್ಲ, ಇಲ್ಲಿವರೆಗೂ ನೀವೇನಾದರೂ ನೀರಲ್ಲಿ ಮುಳುಗಿಸಿದ್ರಿ ಅಂತಂದರೆ ಆ ಸ್ಪ್ರಿಂಗ್ ಏನಾಗುತ್ತೆ, ಅದು ಎಲಾಂಗೇಟ್ ಹಿಗ್ಗುತ್ತಾ ಇರುತ್ತಲ್ಲ, ಅದು ಕಡಿಮೆ ಆಗ್ತಾ ಬರುತ್ತೆ. ಯಾಕೆ ಕಡಿಮೆ ಆಗುತ್ತದೆ ಎಂದರೆ ಅದರ ಮೇಲೆ ಯಾವುದೋ ಬಲ ಮೇಲ್ಮುಖವಾಗಿ ಯಾಕೆಂದರೆ ಹೀಗಿದೆ ಅಂದರೆ ಇದು ನಾವು ಕೆಳಗಡೆ ಫೋರ್ಸ್ ಹಾಕ್ತಾಯಿದ್ದೀವಿ, ಆಗ ಅದೇನಾಗ್ತಿದೆ, ಏನೋ ಸ್ಪ್ರಿಂಗ್ ಏನಾಗ್ತಿದೆ, ಹಿಗ್ಗುತ್ತಾ ಇದೆ. ಕೆಳಗಡೆಯಿಂದ ಬಂದಂಥ ಒಂದು ಫೋರ್ಸ್ ನಾವು ಹಿಗ್ಗಿದ್ರೂ ಸಹಿತ, ನಾವು ಎಷ್ಟು ಹಿಗ್ಗಕ್ಕೆ ಟ್ರೈ ಮಾಡಿದ್ರೂ ಸಹಿತ ಆ ಅಪ್ಪರ್ ಡೈರೆಕ್ಷನ್ ಬಂದಂಥ ಫೋರ್ಸ್ ಅದನ್ನು ಹಿಗ್ಗದೇ ಇರೋ ರೀತಿಯಲ್ಲಿ ಮೇಂಟೈನ್ ಮಾಡ್ತಿದೆ. ಅದನ್ನೇ ನಾವು ಬಯೋಎನ್ಸಿ ಅಂತ ಹೇಳಿ ಕರಿತೀವಿ. ಅಂದರೆ ದಟ್ ಈಸ್ ಅಪ್ವರ್ಡ್ ಡೈರೆಕ್ಷನಲ್ ಫೋರ್ಸ್ ಅಂತ ಹೇಳಿ ಅಷ್ಟೇ.
ವೆನ್ ಎ ಬಾಡಿ ಈಸ್ ಇಮ್ಮರ್ಸ್ಡ್ ಫುಲ್ಲಿ ಆರ್ ಪಾರ್ಷಿಯಲಿ. ಫುಲ್ಲಾಗಿ ಇಮ್ಮರ್ಸ್ ಮಾಡಿದ್ದೀವಿ, ಅದರೊಳಗಡೆ ಮುಳುಗಿಸ್ಬಿಟ್ಟಿದ್ದೀವಿ ಅಥವಾ ಸ್ವಲ್ಪ ಬಿಟ್ಟಿದ್ದೀವಿ ಅಂತಂದರೆ, ಭಾಗಶಃ ಸ್ವಲ್ಪ ಬಿಟ್ಟಿದ್ದೀವಿ ಅಂತಂದರೆ, ಅಂದರೆ ಒಂದು ನೀರಲ್ಲಿ ಅಥವಾ ಒಂದು ದ್ರವ್ಯದಲ್ಲಿ ಇಟ್ಕೊಂಡಿದ್ದೀವಿ ಅಂದರೆ, ಇಟ್ ಎಕ್ಸ್ಪೀರಿಯನ್ಸಸ್ ಆ್ಯನ್ ಅಪ್ವರ್ಡ್ ಫೋರ್ಸ್ ದಟ್ ಈಸ್ ಈಕ್ವಲ್ ಟು ದ ವೆಯ್ಟ್ ಆಫ್ ದ ಫ್ಲೂಯಿಡ್. ಅದು ಎಷ್ಟು ಅಮೌಂಟ್ ಆಫ್ ಅಪ್ವರ್ಡ್ ಫೋರ್ಸ್ ಈ ಬಯೋಎನ್ಸಿನ ಅದು ಎಕ್ಸ್ಪೀರಿಯೆನ್ಸ್ ಮಾಡುತ್ತೆ ಅಂತಂದರೆ ಅದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಆ ಫ್ಲೂಯಿಡ್ನ ವೆಯ್ಟ್ ತೂಕದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಎಷ್ಟು ಅಮೌಂಟ್ ಆಫ್ ಫೋರ್ಸನ್ನು ಅದು ಅಪ್ಲೈ ಮಾಡುತ್ತೆ ಅಂತ ಹೇಳಿ ಅಷ್ಟೇ. ಇದನ್ನೇ ನಾವು ಯಾವುದು ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಅಂತ ಹೇಳಿ ಕರಿತೀವಿ. ಈಗ ನಾವು ನೋಡ್ಬೋದು, ಈಗ ಬಯೋಎನ್ಸಿ ಫೋರ್ಸ್ ನಮ್ಮ ಒಂದು ತೂಕ ಒಂದು ಯಾವುದೇ ಒಂದು ಬಾಡಿಯ ಮೇಲೆ ಆ್ಯಕ್ಟ್ ಆಗುತ್ತೆ ಅಂಥೇಳಿ. ಇದೇ ರೀತಿಯಾಗಿ ಎಲ್ಲ ಫ್ಲೂಯಿಡ್ಸ್ಗಳಲ್ಲೂ ಸೇಮ್ ಆಗಿರುತ್ತಾ? ಅಂದರೆ ಯಾವುದೇ ಫ್ಲೂಯಿಡನ್ನು ನಾವು ತೊಗೊಂಡ್ವಿ ಅಂತಂದ್ರೂ ಇದೇ ರೀತಿಯಾಗಿ ನಾವು ಅಪ್ಥ್ರಸ್ಟನ್ನು ನೋಡ್ತೀವ ಅಥವಾ ವೆಯ್ಟ್ ಆಫ್ ದ ಬಾಡಿ ಫ್ಲೂಯಿಡ್ ಮೇಲೆ ಡಿಪೆಂಡ್ ಆಗಿರುತ್ತಾ? ಇದನ್ನೆಲ್ಲ ನಾವು ತಿಳ್ಕೊಬೇಕು ಅಂತಂದರೆ ನಮಗೆ ಯಾವುದ್ರ ಮೂಲಕ ಸಾಧ್ಯ ಆಗುತ್ತೆ? ಇಟ್ ಈಸ್ ಗಿವನ್ ಬೈ ದಟ್ ಈಸ್ ಆರ್ಕಿಮಿಡೀಸ್ ಪ್ರಿನ್ಸಿಪಲ್. ಅವ್ರು ಹೇಳೋದು ಸಹಿತ ಇದನ್ನೇ. ಈಗ ಒಂದು ಬಾಡಿನ ನಾವು ಫುಲ್ ಸಂಪೂರ್ಣವಾಗಿ ಅಥವಾ ಭಾಗಶಃ ದ್ರವದಲ್ಲಿ ಮುಳುಗಿಸಿದಾಗ ಅದರಿಂದ ಪಲ್ಲಟಗೊಂಡ ದ್ರವದ ತೂಕದಷ್ಟೇ ಮೇಲ್ಮುಖ ಬಲವನ್ನು ಅದು ಅನುಭವಿಸುತ್ತದೆ. ಈಗ ಅದು ಎಷ್ಟು ಅಮೌಂಟ್ ಆಫ್ ಅಪ್ವರ್ಡ್ ಫೋರ್ಸನ್ನು ಎಕ್ಸ್ಪೀರಿಯೆನ್ಸ್ ಮಾಡುತ್ತೆ ಗೊತ್ತಾಯಿತು, ವೆಯ್ಟ್ ಆಫ್ ದ ಫ್ಲೂಯಿಡ್ ಮೇಲೆ ಡಿಪೆಂಡ್ ಆಗಿದೆ ಅಂಥೇಳಿ ಗೊತ್ತಾಯಿತು. ಇದನ್ನೇ ನಾವು ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಅಂಥೇಳಿ ಕರಿತೀವಿ. ಈ ಒಂದು ಪ್ರಿನ್ಸಿಪಲ್ನ, ಈ ತತ್ವವನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಡಿಸೈನಿಂಗ್ ಶಿಪ್ಸ್ ಆ್ಯಂಡ್ ಸಬ್ಮರೈನ್ಸ್. ಗೊತ್ತಾಗ್ತಿದೆಯಾ? ಈಗ ಶಿಪ್ಗಳನ್ನು ಹಾಗೆ ಸಬ್ಮರೈನ್ಸ್ ಇವುಗಳ ಡಿಸೈನ್ ಇದ್ರ ಮೂಲಕನೇ ನಾವು ನೋಡ್ಬೋದು. ಅದೇ ರೀತಿಯಾಗಿ ಲ್ಯಾಕ್ಟೋಮೀಟರ್ ಈಸ್ ಎ ಡಿವೈಸ್ ಯೂಸ್ ಟು ಈಗ ಪ್ಯೂರಿಟಿ ಆಫ್ ದ ಮಿಲ್ಕ್, ಹಾಲಿನ ಒಂದು ಪ್ಯೂರಿಟಿನ ನಾವು ತಿಳ್ಕೊಬೇಕು ಅಂತಂದರೆ ಲ್ಯಾಕ್ಟೋಮೀಟರ್ ಮೂಲಕ ತಿಳಿಬಹುದು. ಅದರದ್ದು ನಿಮಗೆ ಗೊತ್ತಿದೆ ಅಂಥೇಳಿ ಅಂದ್ಕೊತೀನಿ, ವ್ಯಾಲ್ಯೂಸ್ಗಳನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಹಾಗೆ ಹೈಡ್ರೋಮೀಟರ್, ಈ ಹೈಡ್ರೋಮೀಟರ್ನ ಸಹಿತ ನಾವು ಡೆನ್ಸಿಟಿ ಆಫ್ ದ ಲಿಕ್ವಿಡ್ಗಳನ್ನು, ಸಾಂದ್ರತೆನ ನಾವು ತಿಳ್ಕೊಬೇಕು ಅಂತಂದರೆ ಯೂಸ್ ಮಾಡುವಂಥದ್ದು ಹೈಡ್ರೋಮೀಟರ್. ಇಲ್ಲೂ ಸಹಿತ ನಾವು ಯೂಸ್ ಮಾಡುವಂಥ ಪ್ರಿನ್ಸಿಪಲ್ ಯಾವುದು? ದಟ್ ಈಸ್ ಆರ್ಕಿಮಿಡೀಸ್. ಆರ್ಕಿಮಿಡೀಸ್ ಅಂತಂದರೆ ಒಬ್ಬೊಬ್ಬರು ಗ್ರೀಕ್ ಸೈಂಟಿಸ್ಟ್ ಆಗಿರ್ತಾರೆ. ಇವರು ಆ್ಯಕ್ಚುಲಿ ಯಾಕೆ ಇದನ್ನು ಹೇಗೆ ಕಂಡುಹಿಡಿದ್ರು ಅಂದರೆ ಇವ್ರು ಕಂಡುಹಿಡಿದಾಗ ಅವ್ರಿಗೆ ಖುಷಿ ಅಂತೆ, ಫುಲ್ಲು ಯುರೇಕಾ 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 ಅಂಥೇಳಿ ಊರಲ್ಲೆಲ್ಲ ತಿಳ್ಕೊಂಡು ಓಡಾಡ್ತಿದ್ರಂತೆ. ಯುರೇಕಾ ಅಂತಂದರೆ ನನಗೆ ಆನ್ಸರ್ ಸಿಕ್ತು ಅಂಥೇಳಿ. ಅವ್ರಿಗೆ ಜ್ಞಾನ ಬಂದಾಗ ಎಷ್ಟು ಖುಷಿಯಾಗಿದೆ ಅಂತಂದರೆ, ಯಾಕೆ ಅಂತಂದರೆ ಅವರು ಈ ಮೆಥಡಿಂದ ಅವರು ಪ್ಯೂರಿಟಿ ಆಫ್ ದ ಗೋಲ್ಡ್ ಎಷ್ಟು ಪ್ಯೂರ್ ಆಗಿದೆ, ಅಥವಾ ಅದು ಉಮಾ ಗೋಲ್ಡಾ ಅಂತ ಹೇಳ್ತೀವಲ್ಲ ಆ ಥರ ಅದು ಪ್ಯೂರ್ ಗೋಲ್ಡಾ ಅಲ್ವಾ ಅಂಥೇಳಿ ತಿಳ್ಕೊಳ್ಳೋಕ್ಕೋಸ್ಕರ ನಾವು ಈ ಮೆಥಡನ್ನು ಯೂಸ್ ಮಾಡಬಹುದು. ಅಂದರೆ ನೀರು ಮುಳುಗಿಸ್ದಾಗ ಏನಾಗುತ್ತೆ, ಮೆಟಲ್ ಅಲ್ವಾ ಅದು. ಸೊ ಇದರಿಂದ ಅವನು ತಿಳ್ಕೊಳ್ತಾ ಹೋದ. ಈಗ ಲಾಸ್ಟ್ ಕಾನ್ಸೆಪ್ಟ್ ಯಾವುದು ಅಂತಂದರೆ ರಿಲೇಟಿವ್ ಡೆನ್ಸಿಟಿ ಸಾಪೇಕ್ಷ ಸಾಂದ್ರತೆ. ಇದನ್ನು ನಾವು ಈಗ ಡೆನ್ಸಿಟಿ ಅಂತಂದರೆ ನಿಮಗೆ ಗೊತ್ತಿದೆ, ಮಾಸ್ ಬೈ ವಾಲ್ಯೂಮ್. ಹಾಗೆ ಅದರದ್ದು ನಿಮಗೆ ಯೂನಿಟ್ ಗೊತ್ತಿದೆ, kg/m³ ಅಂತ ಹೇಳಿ ಗೊತ್ತಿದೆ. ಇದಿಷ್ಟು ನಿಮಗೆ ಗೊತ್ತಿದೆ ಡೆನ್ಸಿಟಿ ಬಗ್ಗೆ. ಈಗ ಈ ಡೆನ್ಸಿಟಿ ಒಂದು ಸಬ್ಸ್ಟೆನ್ಸ್ ನಾನು ತಗೊಂಡ್ವಿ ಅಂತಂದರೆ, ಇಲ್ಲಿ ನಾವು ಗ್ರಾವಿಟೇಷನ್ ಈ ರೀತಿಯಾಗಿ ನೋಡ್ತಾ ಹೋದ್ವಿ ಅಂತಂದರೆ, ರಿಲೇಟಿವ್ ಡೆನ್ಸಿಟಿನ ಫಾರ್ಮುಲಾ ಡೆನ್ಸಿಟಿ ಆಫ್ ದ ಸಬ್ಸ್ಟೆನ್ಸ್ ಡಿವೈಡೆಡ್ ಬೈ ಡೆನ್ಸಿಟಿ ಆಫ್ ದ ವಾಟರ್. ವಸ್ತುವಿನ ಸಾಂದ್ರತೆ ಹಾಗೆ ನೀರಿನ ಸಾಂದ್ರತೆ ಮೇಲೆ ನಾವು ತಗೊಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದರೆ ಗೋಲ್ಡ್ನ ಒಂದು ಡೆನ್ಸಿಟಿ ಎಷ್ಟಾಗಿರುತ್ತೆ, 19300 kg/m³ ಇರುತ್ತೆ. ಎಕ್ಸಾಂಪಲ್ ಆಗಿ ತಗೋತಾ ಇರೋದು. ಈಗ ನೀರಿಂದು ನಿಮಗೆ ಗೊತ್ತಿದೆ 1000 kg/m³ ಇಷ್ಟಿದೆ. ಹಾಗಿದ್ರೆ ನೀವು ಹೇಳ್ಬೋದಲ್ವ ಇವಾಗ ಯಾವುದು ಮುಳುಗುತ್ತೆ ಯಾವುದು ತೇಲುತ್ತೆ ಅಂಥೇಳಿ. ಈ ಫಾರ್ಮುಲಾ ಮೂಲಕನೂ ತಿಳಿಬಹುದು, ಅಥವಾ ನೀವು ಈಸಿಯಾಗಿ ಗೆಸ್ ಮಾಡೋ ರೀತಿಯನ್ನು ಸಹಿತ ಹೇಳ್ಬೋದು. ಇಲ್ಲಿ ಯಾವುದೇ ಒಂದು ವಸ್ತುವನ್ನ ನೀರಿಗೆ ಹಾಕಿದಾಗ ಹೇಗೆ ಅದರ ಒಂದು ರಿಲೇಟಿವ್ ಆಗಿ ನಾವು ಡೆನ್ಸಿಟಿನ ನೋಡ್ತಾ ಹೋದಾಗ ಗೊತ್ತಾಗುತ್ತೆ ಯಾವುದು ತೇಲುತ್ತೆ ಅಥವಾ ಯಾವುದು ಮುಳುಗುತ್ತೆ ಅಂಥೇಳಿ. ಇಲ್ಲಿ ಏನಾಯಿತು, ಗೋಲ್ಡ್ ಏನಾಗುತ್ತೆ, ಮುಳುಗುತ್ತೆ. ಈ ಮೂಲಕವಾಗಿ ನಾವು ಗೋಲ್ಡ್ ಪ್ಯೂರ್ ಅಲ್ವ ಅಂತ ಹೇಳಿ ತಿಳ್ಕೊಬೋದು. ಸೊ ಇದಕ್ಕೆ ನಾವು ನೋ ಯೂನಿಟ್ ಹೇಳ್ತೀವಿ. ಯಾಕಂತಂದರೆ ಇಲ್ಲೂ ಸಹಿತ kg/m³ ಇರುತ್ತೆ, ಅದೇ ರೀತಿಯಾಗಿ ಇಲ್ಲೂ ಸಹಿತ kg/m³ ಇರುತ್ತೆ. ಯಾಕೆಂದರೆ ಅವೆರಡು ಡೆನ್ಸಿಟಿನೇ. ಸೊ ಇವೆರಡು ಕ್ಯಾನ್ಸಲ್ ಆಗೋ ಕಾರಣ ಇದಕ್ಕೆ ನಾವು ಯೂನಿಟನ್ನು ನಾವು ನೋಡೋದಿಲ್ಲ. ಸೊ ರಿಲೇಟಿವ್ ಡೆನ್ಸಿಟಿ ಹ್ಯಾಸ್ ನೋ ಯೂನಿಟ್, ಇಷ್ಟು ಗೊತ್ತಿರಲಿ. ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲೂ ಸಹಿತ ಸಿಲ್ವರ್ ಹಾಗೆ ಗೋಲ್ಡ್ ಜೊತೆಗೆ ವಾಟರ್ ಇದನ್ನು ಎಕ್ಸಾಂಪಲ್ ಆಗಿ ತೊಗೊಂಡಿದ್ದಾರೆ. ಈಗ ನಾನು ಗೋಲ್ಡ್ ಹೇಳಿದ್ದೀನಿ, ಸಿಲ್ವರ್ದು ಸಹಿತ ಕೊಟ್ಟಿದ್ದಾರೆ, ಈಸಿಯಾಗಿ ಮಾಡ್ಬೋದು. ವ್ಯಾಲ್ಯೂಸ್ಗಳನ್ನು ಅಪ್ಲೈ ಮಾಡಿ ಯಾವುದ್ರದ್ದು ಹೆಚ್ಚಿದೆ ಯಾವುದ್ರದ್ದು ಕಡಿಮೆ ಇದೆ ಅಂಥೇಳಿ ನೋಡ್ತಾ ಹೋಗ್ಬೋದು. ಸೊ ಇದಿಷ್ಟು ನಿಮಗೆ ಗ್ರಾವಿಟೇಷನ್ ಚಾಪ್ಟರ್.
ನೆಕ್ಸ್ಟ್ ಚಾಪ್ಟರ್ ವರ್ಕ್ ಆ್ಯಂಡ್ ಎನರ್ಜಿ ಬಗ್ಗೆ ನೋಡೋಣ. ಆನಂತರ ಸೌಂಡ್. ಇನ್ನು ಕೇವಲ 4 ಚಾಪ್ಟರ್ಸ್ಗಳಿವೆ. ಬೇಗ ಮುಗಿಸಿ 10th ಸ್ಟ್ಯಾಂಡರ್ಡ್ಗೆ ಎಂಟರ್ ಆಗೋಣ. ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸ್, 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗಳಿಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು. ಶಿಶು 29 ರೂಪೀಸ್, ಕಿಶೋರ್ 59 ರೂಪೀಸ್, ತರುಣ್ 159 ರೂಪೀಸ್. ಈ ಮೂಲಕ ನಾವು ಸಹಿತ ಟೆಕ್ನಾಲಜಿನ ಇನ್ವಾಲ್ವ್ ಮಾಡ್ಕೊಂಬಿಟ್ಟು ನಾವು ನಿಮ್ಮ ಮುಂದೆ ಡಿಫ್ರೆಂಟಾಗಿ ಪಾಠ ಮಾಡೋ ಒಂದು ಹುಮ್ಮಸ್ಸಲ್ಲಿ ಬರ್ತಾ ಇದ್ದೀವಿ. ಸೊ ನಿಮ್ಮ ಸಹಕಾರ ನಮಗೆ ತುಂಬಾ ಮುಖ್ಯ ಆಗುತ್ತೆ. ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲವನ್ನು ಸೂಚಿಸಬಹುದು. ಹೆಚ್ಚು ಬಂದ ಹಣವನ್ನು ಐಡಿಯಾಸ್ ಫೋರಂ ವತಿಯಿಂದ ಚಾರಿಟಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.